ಈ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಏನು ಸರ್? ಜ್ಯೋತಿಷ್ಯ ಶಾಸ್ತ್ರ ಅಂತ ಅಂದಾಗ ಇಟ್ಸ್ ಎ ಅಕಲ್ಟ್ ಸೈನ್ಸ್. ಕತ್ತಲೆಯಲ್ಲಿರುವಾಗೆ ಬೆಳಕನ್ನು ತೋರಿಸತಕ್ಕಂಥ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ. ಯಾರಿಗೆ ಆದರೂ ಜ್ಯೋತಿಷ್ಯ ಶಾಸ್ತ್ರ ಉಳಿಬೇಕಾದ್ರೆ ಪೂರ್ವ ಜನ್ಮ ಪುಣ್ಯ ಇರಬೇಕು. ಹಿಂದಿನ ಜನ್ಮದಲ್ಲಿ ಅರ್ಧ ಮಾಡದಂಥ ಕೆಲಸವನ್ನ ಈ ಜನ್ಮದಲ್ಲಿ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟಿರ್ತಾನೆ. ಈ ಶಾಸ್ತ್ರಗಳೆಲ್ಲ ಹೇಗೆ ನಂಬೋದು ಸರ್? ನಾವು ಉಸಿರಾಡ್ತಾರೆ ನಿಜಾನ ಸುಳ್ಳ? ಶಾಸ್ತ್ರ ಅಂದರೆ ಬರೀ ಮಂತ್ರ ಹೇಳತಕ್ಕಂಥದ್ದಾಗಲಿ ಅಥವಾ ಬರೀ ಪೂಜೆ ಮಾಡತಕ್ಕಂಥದ್ದಾಗಲಿ ಅಲ್ಲಿ ಬರೀ ಸ್ತೋತ್ರ ಹೇಳ್ತಕ್ಕಂಥದ್ದಾಗಲಿ ಅಲ್ಲ. ಹಿಂದೂ ಸಂಪ್ರದಾಯದಲ್ಲಾಗಲಿ ಯಾವುದೇ ಧರ್ಮದಲ್ಲಾಗಲಿ ನಂಬಿಕೆ ಅನ್ನೋದು ಇಲ್ಲ ಅಂತ ಅಂದರೆ ದೇರ್ ಇಸ್ ನಥಿಂಗ್, ಪ್ರಪಂಚವೇ ಇಲ್ಲ ಅಷ್ಟೇ. ಈ ಸೈಂಟಿಫಿಕ್ ಆಗಿ ಮತ್ತೆ ಜ್ಯೋತಿಷ್ಯಕ್ಕೂ ಏನಾದ್ರು ಸಂಬಂಧ ಇದೆಯಾ? ವಿಜ್ಞಾನದ ಆಧಾರದ ಮೇಲೇನೆ ಜ್ಯೋತಿಷ್ಯ ಇರತಕ್ಕಂಥದ್ದು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದರ್ಶನ್ ಮಾತಾಡ್ತಿದ್ದೀನಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಯುತ ಜಯನ್ ಈಶ್ವರ್ ಅವರು ಜ್ಯೋತಿಷ್ಯವನ್ನು ನಮ್ಮ ಬಗ್ಗೆ ತಿಳಿಸ್ಕೊಳಕ್ಕೆ ಬಂದಿದ್ದಾರೆ. ದಯವಿಟ್ಟು ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ತಾವೇ ಆಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈ ಪ್ರೊಫೆಷನಲ್ಲಿಗೆ ನೀವು ಬಂದು ಎಷ್ಟು ವರ್ಷ ಆಯಿತು ಸರ್? ಒಂದು 40-45 ವರ್ಷ ಆಗಿದೆ. ಓಕೆ. ನಮ್ಮ ಗುರುಗಳು ನರಸಿಂಹಸ್ವಾಮಿಗಳು ಅಂತ, ಹಾಂ, ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ಅಸ್ಟ್ರಾಲಜಿಕಲ್ ಅಸೋಸಿಯೇಷನ್ನಲ್ಲಿ ಕಲಿತು ಅಭ್ಯಾಸ ಮಾಡಿ ಓಕೆ, ನಾವು ಇದನ್ನು 40-45 ವರ್ಷದಿಂದ ಅಭ್ಯಾಸ ಮಾಡ್ಕೊಂಡ್ಬರ್ತಿದ್ವಿ. ವಂಶ ಪಾರಂಪರ್ಯವಾಗಿ ನಮಗೆ ಆಯುರ್ವೇದ ಮತ್ತು ಜ್ಯೋತಿಷ್ಯ ವಂಶಪರ ನಮ್ಮ ತಂದೆ ನಮ್ಮ ತಾತ ಎಲ್ಲ ನಡೆಸ್ಕೊಂಡ್ಬಂದಿದ್ದಾರೆ. ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಏನು ಸಮಾಜಕ್ಕೆ ನಮ್ಮ ಕೈಲಾದಂಥ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ಸಮಾಜಕ್ಕೆ ಒಳ್ಳೆಯದಾಗೋ ಥರ ಉಪಯೋಗಿಸೋಣ ಓಕೆ ಅನ್ನೋದು ನಮ್ಮ ಉದ್ದೇಶ ಅಷ್ಟೆ. ಮೊದಲಿಂದ ಇದೇ ಪ್ರೊಫೆಷನಲ್ಲಿ ಇದ್ದೀರಾ ನೀವು? ಇಲ್ಲ, ನಾನು ಶಿಕ್ಷಣ ಇಲಾಖೆಯಲ್ಲಿ ಮಾನ್ಯ ಆಯುಕ್ತರ ಕಚೇರಿಯಲ್ಲಿ ಓಕೆ ಕೆಲಸ ಮಾಡಿ, ಮಾನ್ಯ ರಾಜ್ಯಪಾಲರ ಹತ್ರನೂ ಕೆಲಸ ಮಾಡಿ, ಸಾಕಷ್ಟು ಕಡೆಗಳಲ್ಲಿ ಕೆಲಸ ಮಾಡಿದ್ದೀನಿ. ರಾಜ್ಯ ಸರ್ಕಾರದಲ್ಲಿ ಅದೊಂದು 37 ವರ್ಷ ಕೆಲಸ ಮಾಡಿದ್ದೀನಿ. ಆ ಕೆಲಸ ಮಾಡಿಕೊಂಡೇ ಇದನ್ನು ಅಭ್ಯಾಸ ಮಾಡ್ಕೊಂಡು ಮಾಡ್ತಾ ಇದ್ವು. ಕೊನೆಗೆ ಉಡುಪಿ DC ಆಫೀಸ್ನಲ್ಲಿ ನಿವೃತ್ತಿ ಹೊಂದಿ ನಂತರ ಬಂದು ಬೆಂಗಳೂರಲ್ಲಿ ಓಕೆ ಓಕೆ ಅಂದರೆ ನಿಮ್ಮ ಪರಂಪರೆಯಿಂದನೂ ಜ್ಯೋತಿಷ್ಯಶಾಸ್ತ್ರ, ಆಯುರ್ವೇದ ಚಿಕಿತ್ಸೆಗಳು ಇದು ಮಾಡ್ಕೊಂಬಂದಿದ್ದೀರಾ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೇನ್ ಥಿಂಗ್ ಇದರಲ್ಲಿ ಎಲ್ಲರಿಗೂ ಒಲಿಯಲ್ವಂತೆ, ಅದು ನಿಮ್ಗೆ ಹೇಗೆ ಬಂದಿದೆ ಅಂತ? ಒಂದು ಜ್ಯೋತಿಷ್ಯ ಶಾಸ್ತ್ರ ಒಲಿಬೇಕು ಅಂತಂದರೆ ನನಗೆ ಅಂತಲೇ ಅಲ್ಲ, ಯಾರಿಗೇ ಆದರೂ ಜ್ಯೋತಿಷ್ಯ ಶಾಸ್ತ್ರ ಒಲಿಬೇಕಾದ್ರೆ ಪೂರ್ವ ಜನ್ಮ ಪುಣ್ಯ ಇರಬೇಕು. ಹಿಂದಿನ ಜನ್ಮದಲ್ಲಿ ಅರ್ಧ ಮಾಡದಂಥ ಕೆಲಸವನ್ನು ಈ ಜನ್ಮದಲ್ಲಿ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟಿರ್ತಾನೆ. ಓಕೆ. ಆ ಪೂರ್ವ ಜನ್ಮ ಸುಕೃತ ಅಂತ ಅದನ್ನು ಹೇಳ್ತೀವಿ. ಜೊತೆಗೆ ಏನು ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಒಲಿಬೇಕು ಅಂತಂದರೆ ನಮ್ಮ ಸ್ವಪ್ರಯತ್ನ ಇರಬೇಕು, ಜೊತೆಗೆ ಗುರುಗಳ ಆಶೀರ್ವಾದ ಇರಬೇಕು. ಏಕೆಂದರೆ ಪ್ರಪಂಚದಲ್ಲಿ ಏನು ಹೇಳ್ತಾರೆ ಅಂತಂದರೆ ಒಳ್ಳೆ ಶಿಷ್ಯನಿಗೆ ಒಳ್ಳೆ ಗುರು ಸಿಗೋದು ಕಷ್ಟ, ಒಳ್ಳೆ ಗುರುಗೆ ಒಳ್ಳೆ ಶಿಷ್ಯ ಸಿಗೋದು ಕಷ್ಟ ಅಂತ ಹೇಳ್ತಾರೆ. ಅದಿಬ್ಬರಿಗೂ ಹೊಂದಾಣಿಕೆ ಆದರೆ ಮಾತ್ರ ಅವರು ಸತ್ಪಾತ್ರನಿಗೆ ಸತ್ಶಿಷ್ಯನಿಗೆ ವಿದ್ಯಾವನ್ನು ದಾನ ಮಾಡ್ತಾರೆ. ಆ ರೀತಿ ನಾವು ಒಳ್ಳೆ ಗುರುಗಳು ಸಿಕ್ಕಿದಾಗ ಒಳ್ಳೆ ಗುರುಗಳಿಂದ ನಾವು ಕಲಿತು ಅವರ ಹೆಸರಿಗೆ ಯಾವುದೇ ವಿಧವಂತ ಧಕ್ಕೆ ಬರದೇ ಇರೋ ನಾವು ನಡ್ಕೊಂಡಾಗ ಶ್ರೇಯಸ್ಸು ಉಂಟಾಗುತ್ತೆ. ಓಕೆ ಓಕೆ. ಈ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಏನು ಸರ್? ಜ್ಯೋತಿಷ್ಯ ಶಾಸ್ತ್ರ ಅಂತ ಅಂದಾಗ ಇಟ್ಸ್ ಎ ಅಕಲ್ಟ್ ಸೈನ್ಸ್. ಇದು ವಿಜ್ಞಾನ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಖ್ಯವಾಗಿ ಗಣಿತವನ್ನು ಪರಿಗಣಿಸ್ತೀವಿ. ಯಾವುದೇ ವಿಧಂಥ ಲೆಕ್ಕಾಚಾರಗಳಾಗಲಿ ಇದಾಗಲಿ, ಹುಟ್ಟಿದ ದಿನಾಂಕ ಅದು ನ್ಯೂಮರಲ್ಸ್ ಇರುತ್ತಲ್ಲಿ, ಓಕೆ, ಸಂಖ್ಯೆಗಳಿರುತ್ತೆ, ಹುಟ್ಟಿದ ಸಮಯ ಇರುತ್ತೆ, ಗ್ರಹಗಳ ಸ್ಥಿತಿಗಳಿರುತ್ತೆ, ಯಾವ ಡಿಗ್ರಿಲಿ ಎಷ್ಟು ಡಿಗ್ರಿಲಿ ಯಾವ್ಯಾವ ಗ್ರಹ ಇದೆ ಅಂತ ಇರುತ್ತೆ. ಅದರ ಆಧಾರದ ಮೇಲೆ ಒಬ್ಬ ಮನುಷ್ಯ ಹುಟ್ಟಿದಾಗ ಅವ್ನು ಡೇಟ್ ಆಫ್ ಬರ್ತ್ ಅಂತ ಕೊಡ್ತಾರೆ, ಜನ್ಮ ದಿನಾಂಕ ಅಂತ ಹೇಳ್ತೀವಿ. ಜನ್ಮ ದಿನಾಂಕದ ಜೊತೆಗೆ ಏನು ಮಾಡ್ತಾರೆ, ಅವ್ನು ಯಾವ ಸಮಯದಲ್ಲಿ ಹುಟ್ಟಿದಾನೆ ಅನ್ನೋದ್ರಲ್ಲೂ ಮೆನ್ಷನ್ ಮಾಡ್ತಾರೆ. ಸಾಮಾನ್ಯವಾಗಿ ಹಾರೋಸ್ಕೋಪ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಜಾತಕರ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸೊ ಆ ಜಾತಕದಲ್ಲಿ ಪ್ರತಿಯೊಂದನ್ನು ಬರೆದಿರ್ತಾರೆ, ಯಾವ ಅವ್ರು ಹುಟ್ಟಿದಂಥ ಕ್ಷಣದಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ನಕ್ಷತ್ರಗಳ ಯಾವ್ಯಾವ ಪಾದಗಳಲ್ಲಿತ್ತು ಅಂತ ಹೇಳ್ತಾರೆ. ಅದ್ರ ಮೇಲೆ ಅವರ ಮುಂದಿನ ಭವಿಷ್ಯಗಳು ನಿರ್ಧಾರವಾಗುತ್ತೆ. ಓಕೆ ಓಕೆ ಓಕೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂಗಗಳು ಯಾವ್ಯಾವ ಬರ್ತವೆ ಇದರಲ್ಲಿ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವ್ಯಾಕರಣ, ಛಂದಸ್ಸು, ಅಂಗಶಾಸ್ತ್ರ, ಸಾಮುದ್ರಿಕ ಶಾಸ್ತ್ರ, ಹಸ್ತಶಾಸ್ತ್ರ, ಕರ್ಣಶಾಸ್ತ್ರ, ಸ್ವರ ಜ್ಯೋತಿಷ್ಯ ಅಂತೆಲ್ಲ ಬರುತ್ತೆ. ಓಕೆ. ಇದ್ರ ಜೊತೆಗೆ ಹಲವಾರು, ಇವಾಗ ಹಿಂದೆ ಗಿಳಿಶಾಸ್ತ್ರ ಅಂತ ಹೇಳ್ತಿದ್ರು, ಅದನ್ನು ಇವಾಗ ಟಾರೆಟ್ ಅಂತ ಹೇಳ್ತಾರೆ. ಓಕೆ ಓಕೆ ಓಕೆ. ಸೊ ಆ ಥರ ಹಲವಾರು ಒಂದೊಂದು ದೇಶಗಳಲ್ಲಿ ಒಂದೊಂದು ವಿಭಾಗಗಳಲ್ಲಿ
ಒಂದೊಂದು ವಿಧದಲ್ಲಿ ಬೆಳವಣ್ಕೊಂಡು ಬಂದಿದೆ. ಇದು ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ನಿನ್ನೆ ಇವತ್ತಿಂದಲ್ಲ. ವೇದಗಳ ಕಾಲದಿಂದ, ವೇದಗಳ ಮುಂಚಿನಿಂದನೂ ಅದು ಇದ್ದಂಥದ್ದು ಇದು. ಏಕೆಂದರೆ ರಾಜರಾಗಿರಬಹುದು, ಯುಗ ಯುಗಗಳಲ್ಲಿ ಬಂದಂಥ ಅವತಾರ ಪುರುಷರು ಇರಬಹುದು, ಪ್ರತಿಯೊಬ್ಬರದಕ್ಕೂ ದಾಖಲೆಗಳಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಅಂದರೆ, ಜ್ಯೋತಿ ಅಂದರೆ ಒಂದು ಜ್ಯೋತಿ, ದೀಪ. ಶಾಸ್ತ್ರ ಅಂದರೆ ಆ ದೀಪದ ಬೆಳಕನ್ನು ಅಧ್ಯಯನ ಮಾಡೋದು, ಅಂದರೆ ಬೆಳಕು. ಕತ್ತಲೆಯಲ್ಲಿರುವಾಗೆ ಬೆಳಕನ್ನು ತೋರಿಸತಕ್ಕಂಥ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ. ಇವಾಗ ಜ್ಯೋತಿಷಿಯ ಹತ್ರಕ್ಕೆ ಯಾರು ಹೋಗ್ತಾರೆ? ಕಷ್ಟದಲ್ಲಿರೋರು, ಏನೋ ಸಮಯ ಸಂದರ್ಭ ಇದ್ದವರು, ಅವಶ್ಯಕತೆ ಇದ್ದವರು ಹೋಗ್ತಾರೆ. ಅವ್ರ ಅವಶ್ಯಕತೆ ಏನಿರ್ಬೋದು, ಅವ್ರು ಏನೋ ಸಮಸ್ಯೆಗಳಿರ್ಬೋದು, ಅಥವಾ ಅವ್ರಿಗೆ ಯಾವುದೋ ಒಂದು ಒಳ್ಳೆಯ ಶುಭ ಕಾರ್ಯ ಮಾಡೋದಕ್ಕೊಂದು ಸರಿಯಾದ ಸಮಯ ಬೇಕಾಗಿರ್ಬೋದು ಅವ್ರಿಗೆ. ಅದನ್ನು ಗುರುತಿಸ್ಕೊಡೋದಕ್ಕೆ ಜ್ಯೋತಿಷಿಗಳಿರ್ತಾರೆ. ಜ್ಯೋತಿಷ್ಯಕ್ಕೆ ಅವರು ಅದರಿಂದ ಜ್ಯೋತಿಷ್ಯವನ್ನು ಕಲಿಯತಕ್ಕಂಥವನಾಗಲಿ, ಕಲ್ತಿರೋರಾಗಲಿ, ಅದಕ್ಕೆ ಆದಂಥ ನಿಯಮಗಳು, ಅವನು ಸತ್ಪಾತ್ರನಾಗಿರಬೇಕು, ಅವನು ಸನ್ನಡತೆಯಲ್ಲಿ ನಡೀತಾ ಇರಬೇಕು, ಆಚಾರ ವಿಚಾರಗಳಲ್ಲಿ ಯಮ ನಿಯಮಗಳನ್ನು ಪಾಲಿಸಿಕೊಂಡು ಅವನು ಉತ್ತಮ ಮಾರ್ಗದಲ್ಲಿ ಸಮಾಜಕ್ಕೆ ಒಳ್ಳೆಯವನಾಗಿ ಬದುಕತಕ್ಕಂಥವನಾಗಿರಬೇಕು. ಯಾರಿಗೂ ಯಾವುದೇ ವಿಧದಲ್ಲೂ ಕೆಟ್ಟದನ್ನು ಬಯಸತಕ್ಕಂಥವನು ಆಗಿರಬಾರ್ದು. ಅಂಥವನಿಗೆ ಜ್ಯೋತಿಷಿ ಅಥವಾ ಪುರೋಹಿತ ಅಂತ ಕರೀತಾರೆ. ಈ ಶಾಸ್ತ್ರಗಳೆಲ್ಲ ಹೇಗೆ ನಂಬೋದು ಸರ್? ಶಾಸ್ತ್ರಗಳನ್ನ ಎನ್ನಬಹುದು ಅಂತಂದರೆ, ಶಾಸ್ತ್ರ ಅಂದರೆ ಏನು? ನಾವೀಗ ಉಸಿರಾಡ್ತಾ ಇದ್ದೀವಿ, ನಾವು ಉಸಿರಾಡ್ತಾ ಇರೋದು ನಿಜಾನ ಸುಳ್ಳ? ಉಸಿರಾಡ್ತಾ ಇರೋದು ನಿಜ ತಾನೆ. ಆ ರೀತಿ ಮನುಷ್ಯನಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅಂತಲೇ ವೇದಗಳ ಕಾಲದಿಂದನೂ ಸೃಷ್ಟಿಯಾಗಿರತಕ್ಕಂಥ ವೇದಗಳ ಭಾಗವಾದಂಥದ್ದೇ ಶಾಸ್ತ್ರಗಳು. ಶಾಸ್ತ್ರ ಅಂದರೆ ಬರೀ ಮಂತ್ರ ಹೇಳತಕ್ಕಂಥದ್ದಾಗಲಿ, ಅಥವಾ ಬರೀ ಪೂಜೆ ಮಾಡತಕ್ಕಂಥದ್ದಾಗಲಿ, ಅಲ್ಲಿ ಬರೀ ಸ್ತೋತ್ರ ಹೇಳ್ತಕ್ಕಂಥದ್ದಾಗಲಿ ಅಲ್ಲ. ಮನುಷ್ಯ ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು, ಮನುಷ್ಯನ ಯಾವ ರೀತಿ ಗುರುತಿಸಬೇಕು ಅನ್ನೋದ್ರ ಮಾರ್ಗದರ್ಶನ ಮಾಡೋದೇ ಶಾಸ್ತ್ರಗಳು. ಇದರಿಂದ ಉಪಯೋಗಗಳು ಏನೇನು ತಿಳ್ಕೊಬೋದು ಅಂದರೆ, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಏನೇನು ಉಪಯೋಗಗಳು ತಿಳ್ಕೊಬೋದು ನಾವು? ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು, ನಮಗೆ ಒಂದು ಮಗು ಹುಟ್ಟಿದಾಗಲಿಂದ ಹಿಡಿದು, ಅಂದರೆ ಒಂದು ಜೀವ ಬರುತ್ತಿಲ್ಲಿ ಮಗುವಾಗಿ ಬರುತ್ತೆ. ಆ ಮಗು ಬಂದಾಗಲಿಂದ, ಹುಟ್ಟಿದಾಗಲಿಂದ ಯಾವ ಗಳಿಗೆಯಲ್ಲಿ ಹುಟ್ಟಿದೆ, ಯಾವ ಟೈಮಲ್ಲಿ ಹುಟ್ಟಿದೆ, ಅದರ ಭವಿಷ್ಯ ಹೇಗಿದೆ, ಅದರ ಜಾತಕ ರಚನೆಯಿಂದ ಹಿಡಿದು ಅದರ ಅಂತ್ಯದವರೆಗೂ ತಿಳ್ಕೊಳ್ಬೋದು. ಅವರು ಹೇಗಿರ್ತಾರೆ, ಹೇಗೆ ಬೆಳವಣಿಗೆ ಹೊಂದುತ್ತಾರೆ, ಯಾವ್ಯಾವ ಟೈಮ್ನಲ್ಲಿ ಅವ್ರಿಗೆ ಏನು ಆಪತ್ತು ಬರಬಹುದು, ಯಾವ ಟೈಮ್ನಲ್ಲಿ ಅವರಿಂದ ಎಸ್ಕೇಪ್ ಆಗೋದಕ್ಕೆ ಏನು ಮಾಡಬೇಕು. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಪತ್ತು ಅನ್ನೋದು ಯಾವಾಗ ಬರುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ಅದು ಏನು ಜಾತಕ ಪರಿಶೀಲನೆ ಆಗಲಿ, ಜ್ಯೋತಿಷಿಗಳ ಹತ್ರಕ್ಕೆ ಹೋದಾಗ ಜ್ಯೋತಿಷಿ ಹೇಳ್ತಕ್ಕಂಥದ್ದಾಗಲಿ, ನಿಮಗೆ ಬರತಕ್ಕಂಥ ಮುನ್ಸೂಚನೆ ಕೊಡ್ತಾರೆ. ನೋಡಪ್ಪ, ಈ ರಸ್ತೆಯಲ್ಲಿ ಹೋಗಬೇಡ, ಅಪಘಾತ ಆಗೋ ಚಾನ್ಸಸ್ ಇರುತ್ತೆ, ದಯವಿಟ್ಟು ಬೇರೆ ರಸ್ತೆ ಉಪಯೋಗಿಸು ಅಂತ ಹೇಳ್ಕೊಡ್ತಾರೆ. ಅಂದರೆ ಇಂಪ್ಯಾಕ್ಟ್ ಎಫೆಕ್ಟ್ ಅಂತ ಕರಿತೀವಿ. ಏನೋ ಹೆಚ್ಚು ಕಡಿಮೆ ಆಗಿ ಆಕ್ಸಿಡೆಂಟ್ ಆಗಿ ತಲೆ ಹೋಗೋದಕ್ಕೆ ಬದಲು, ಪ್ರಾಣ ಹೋಗೋದಕ್ಕೆ ಬದಲು ಒಂದು ಕೈಯೋ ಬೆರಳೋ ಉಳ್ಕೊಂಡು ಮನುಷ್ಯ ಉಳ್ಕೊಳ್ಳೋ ಅಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಏನು ಅಂದರೆ ಇದಕ್ಕೆ ನಂಬಿಕೆ ಮುಖ್ಯ. ನಂಬಿಕೆಯನ್ನು ತಾಯಿಗೆ ಹೋಲಿಸ್ತಾರೆ. ತಾಯಿನ ಎಷ್ಟು ನಂಬ್ತೀವೋ ನಾವು, ಈ ಶಾಸ್ತ್ರ ಸಂಪ್ರದಾಯಗಳನ್ನು, ಜ್ಯೋತಿಷಿಗಳನ್ನು ಅಷ್ಟೇ ನಂಬಬಹುದು. ನಂಬಿಕೆ ಇಲ್ಲ ಅಂದರೆ ಜೀವನದಲ್ಲಿ ಏನೂ ಇಲ್ಲ. ಈ ಹುಟ್ಟಿದ ಮಗುಗೆ ಜಾತಕ ಬರೆಸ್ತಾರೆ, ಅದು ಯಾವ ರೀತಿ ಬರೀತಾರೆ? ಜಾತಕನ ಯಾವ ರೀತಿ ಬರೀತಾರೆ ಅಂದರೆ, ಮೊದಲು ಪಂಚಾಂಗ, ಮಗು ಹುಟ್ಟಿದಂಥ ಸಮಯ ಕೇಳ್ತಾರೆ, ಮಗು ಹುಟ್ಟಿದಂಥ ದಿನಾಂಕ ಕೇಳ್ತಾರೆ. ಆವತ್ತಿನ ಸಹ ಪಂಚಾಂಗವನ್ನು ತೆರೆದಿಟ್ಕೊಂಡು, ಆಯಾ ಪ್ರತಿ ವರ್ಷ ಪಂಚಾಂಗ ಬರುತ್ತೆ. ಪಂಚಾಂಗ ಇಟ್ಕೊಂಡು ನಾವು ದಕ್ಷಿಣ, ಈ ಕಡೆ ಮೈಸೂರು ಕಡೆಯವರು, ಈ ಕಡೆಯವರೆಲ್ಲ ಒಂಟಿಕೊಪ್ಪಲ್ ಪಂಚಾಂಗ ಅನ್ನೋದನ್ನು ಉಪಯೋಗಿಸ್ತೀವಿ. ಚಾಂದ್ರಮಾನ ತಿಥಿಗಳು ಅಂತ ನಾವು ಉಪಯೋಗಿಸ್ತೀವಿ. ಚಾಂದ್ರಮಾನವನ್ನು ನಾವು ಉಪಯೋಗಿಸ್ತೀವಿ. ಉಗಾದಿ ಮಾಡಿದ್ರೆ ನಾವು ಚಾಂದ್ರಮಾನ ಉಗಾದಿ ಮಾಡ್ತೀವಿ, ಸೌರಮಾನ ಉಗಾದಿ ಮಾಡಲ್ಲ. ದಕ್ಷಿಣ ಕನ್ನಡ, ಕೇರಳ, ಈ ಥರ ಕೆಲವು ರಾಜ್ಯಗಳಲ್ಲಿ ಕೆಲವು ಕಡೆ ಸೌರಮಾನವನ್ನು ಉಪಯೋಗಿಸ್ತಾರೆ. ಅವರು ಸೌರಮಾನ ತಿಥಿಗಳು, ಸೌರಮಾನ ಇದನ್ನು ಫಾಲೋ ಮಾಡ್ತಾರೆ. ಸೊ ನಾವು ಚಾಂದ್ರಮಾನವನ್ನು ಉಪಯೋಗಿಸೋದ್ರಿಂದ, ಇವಾಗ ಸಪೋಸ್ ಬೆಂಗಳೂರಲ್ಲಿ ಒಂದು ಮಗು ಹುಟ್ಟಿದೆ ಅಂತ ಇಟ್ಕೊಂಡಾಗ, ಅವ್ರ ಪೇರೆಂಟ್ಸ್ ಬಂದು ಕೇಳ್ತಾರೆ, ಸರ್ ನಮಗೊಂದು ಮಗು ಆಗಿದೆ, ಇಂಥ ಡೇಟ್ನಲ್ಲಿ ಇಂಥ ಟೈಮ್ಗೆ ಮಗು ಹುಟ್ಟಿದೆ ಸರ್ ಅಂತ ಕೇಳ್ತಾರೆ, ಒಂದು ಜಾತಕ ರಚನೆ ಮಾಡಿಕೊಡಿ ಅಂತ ಕೇಳ್ತಾರೆ. ಆವಾಗ ಪಂಚಾಂಗವನ್ನು ತೆಗೆದು, ಪಂಚಾಂಗದಲ್ಲಿ ಆ ಟೈಮ್ಗೆ ಏನು ನಕ್ಷತ್ರ ಇತ್ತು ಅದು ನೋಡಿ, ಆವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಸೂರ್ಯೋದಯವನ್ನು ಕಳೆದು ಬಂದಂಥ ಇದರಲ್ಲಿ ಗಟಿ ವಿಗಟಿಗಳಾಗಿ ವಿಂಗಡಿಸಿ
ಅಲ್ಲಿ ಯಾವ ಪಾದ ಬರುತ್ತೆ, ಯಾವ ನಕ್ಷತ್ರ ಬರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಆದಂಥ ಕ್ಯಾಲ್ಕುಲೇಷನ್ಸ್ ಇದೆ. ಜಾತಕ ರಚನೆಗೆ ಆದಂಥ ಜ್ಯೋತಿಷ್ಯ ಶಾಸ್ತ್ರದ ಕ್ಯಾಲ್ಕುಲೇಷನ್ಸ್, ಲೆಕ್ಕಾಚಾರಗಳಿವೆ. ಆ ಲೆಕ್ಕಾಚಾರ ಮಾಡಿ ಕಡೆಗೆ ಯಾವ್ಯಾವ ನಕ್ಷತ್ರದಲ್ಲಿ ಯಾವ್ಯಾವ ಗ್ರಹಗಳಿತ್ತು, ಯಾವ ಪಾದಗಳಿತ್ತು ಅಂತೆಲ್ಲ ನಿರ್ಧಾರ ಮಾಡಿ ಆಮೇಲೆ ಜಾತಕ ರಚನೆಯನ್ನು ಮಾಡಿಕೊಡ್ತಾರೆ. ಜಾತಕದಲ್ಲಿ ನಿಮಗೆ ಮಗು ಯಾವ ನಕ್ಷತ್ರದ ಯಾವ ಪಾದದಲ್ಲಿ ಜನಿಸಿದೆ, ಬೇರೆ ಗ್ರಹಗಳು ಯಾವ್ಯಾವ ನಕ್ಷತ್ರದ ಯಾವ್ಯಾವ ಪಾದಗಳಲ್ಲಿತ್ತು ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಹಾಗೂ ಮುಂದಕ್ಕೆ ಏನು ಮಾಡ್ತಾರೆ ಅಂದರೆ ದಶಾಭುಕ್ತಿ ಅಂತ ಕರಿತೀವಿ. ಜಾತಕ ರಚನೆ ಮಾಡಿಕೊಟ್ಟಾಗ ನಿಮಗೆ ದಶಾಭುಕ್ತಿ ಬರ್ಕೊಡ್ತಾರೆ. ಮಗು ಹುಟ್ಟಿದಾಗ ಯಾವ ಗ್ರಹದ ದಶೆ ನಡೀತಿತ್ತು, ಯಾವ ಗ್ರಹದ ಭುಕ್ತಿ ನಡೀತಿತ್ತು ಅಂತ. ಎಕ್ಸಾಂಪಲ್, ಗುರು ದಶೆ ನಡೀತಾ ಇರುತ್ತೆ ಮಗು ಹುಟ್ಟಿದಾಗ. ಗುರು ದಶೆ ಚಂದ್ರಭುಕ್ತಿ ಇತ್ತು ಅಂತ ಬರೆದಿರ್ತಾರಲ್ಲಿ. ಯಾವ ಟೈಮ್ಗೆ ಏನೋ ನಿಮ್ಮ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಬಂದಾಗ ಏನು ಶೇಷ ಉಳಿದಿರುತ್ತೆ ಅದ್ರ ಮೇಲೆ ಇಷ್ಟು ಉಳಿದಿದೆ. ಈಗ ಸಪೋಸ್ ಗುರುದಶೆ 7 ವರ್ಷ ಇರುತ್ತೆ ಅಥವಾ 6 ವರ್ಷ ಇರುತ್ತೆ ಅಂತ ಅಂದಾಗ 6 ವರ್ಷದಲ್ಲಿ ಎಷ್ಟು ಕಳೆದಿದೆ ಮಗು ಹುಟ್ಟಕ್ಕೆ ಮುಂಚೆ, ಮಗು ಹುಟ್ಟಿದ ಮೇಲೆ ಇನ್ನೆಷ್ಟು ಬಾಕಿ ಉಳಿದಿದೆ ಅದನ್ನ ಲೆಕ್ಕ ಹಾಕೊಂಡು ಅಲ್ಲಿಂದ ಮುಂದಕ್ಕೆ ಕ್ರಮವಾಗಿ ಯಾವ್ಯಾವ ದಶೆಗಳಿರುತ್ತೆ ಅದನ್ನು ಬರೆದಿರ್ತಾರೆ. ಯಾವ್ಯಾವ ಇಸುವಿಗೆ ಯಾವ್ಯಾವ ಡೇಟ್ಗೆ ಯಾವ್ಯಾವ ದಶೆಗಳು ಚೇಂಜ್ ಆಗುತ್ತೆ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಿಕೊಟ್ಟಿರ್ತಾರೆ. ಅದರೊಳಗಡೆ ಅದ್ರ ಜೊತೆಗೆ ಏನು ತೊಂದರೆಗಳು ಬರಬಹುದು ಅನ್ನೋದನ್ನು ಮೆನ್ಷನ್ ಮಾಡಿ ಸೂಕ್ಷ್ಮವಾಗಿ ಹೇಳ್ತಾರೆ. ನೋಡಿ, ಈ ಥರ ಈ ಮಗುವಿನ ಜಾತಕದ ಪ್ರಕಾರ ಇಷ್ಟು ಇಂಥ ವಯಸ್ಸಿನಲ್ಲಿ ಇಂಥ ತೊಂದರೆ ಬರಬಹುದು, ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಿ ಅಥವಾ ಇಂಥ ಶಾಂತಿ ಕ್ರಮಗಳನ್ನು ಮಾಡಿಸ್ಕೊಳ್ಳಿ ಮಗುಗೆ ಅಂತ ಹೇಳಿರ್ತಾರೆ. ಈ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ ಅಂತ ಹೇಳ್ತಾರಲ್ಲ, ಅದು ಯಾವ ಥರ ಪರಿಣಾಮ ಗೊತ್ತಾಗುತ್ತೆ? ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಯಾವುದೇ ಜ್ಯೋತಿಷಿಗಳ ಬಳಿಗೆ ಏನಾದ್ರು ಕೇಳಕ್ಕೆ ಹೋದಾಗ ದೇವಸ್ಥಾನಕ್ಕೆ ಯಾವ ರೀತಿ ಹೋಗ್ತೀರಾ, ಒಂದು ಭಕ್ತಿ ಭಾವದಿಂದ ಭಗವಂತ ಪರಮ ಪವಿತ್ರವಾದ ಸ್ಥಳ ಅದು ಅಂದ್ಕೊಂಡು ಹೋಗ್ತೀರಾ, ಭಕ್ತಿ ಭಾವದಿಂದ ಹೋಗ್ತೀರಾ. ಅದೇ ಭಕ್ತಿ ಭಾವದಿಂದ ಜ್ಯೋತಿಷಿ ಬಳಿಗೆ ಹೋಗಿ ನೀವು ನಿಮ್ಮ ಮನಸ್ಸಲ್ಲಿ ಕೇಳಿದಂಥ ಪ್ರಶ್ನೆ, ಇವಾಗ ಅವ್ರಿಗೆ ಡೇಟ್ ಆಫ್ ಬರ್ತ್ ಸರಿಯಾಗಿ ಗೊತ್ತಿರಲ್ಲ, ಟೈಮ್ ಆಫ್ ಬರ್ತ್ ಗೊತ್ತಿರಲ್ಲ, ಅವ್ರಿಗೆ ಏನು ಮಾಡಬೇಕು, ಅವ್ರ ಭವಿಷ್ಯ ಅವ್ರು ತಿಳ್ಕೊಳಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರಿ. ನೀವು ಭಕ್ತಿ ಭಾವದಿಂದ ಹೋಗಿ ಆ ಪ್ರಶ್ನೆ ಮನಸ್ಸಲ್ಲಿ ಇಟ್ಕೊಂಡು ಕೇಳಿದಾಗ ನೀವು ಒಳಗಡೆ ಹೋಗ್ತಕ್ಕಂಥ ಸಮಯದಲ್ಲೇನೆ ನೀವು ಪ್ರಶ್ನೆ ಕೇಳ್ತಿದ್ದಂಗೆ ಜ್ಯೋತಿಷಿ ಯಾವುದೂ ಒಂದು ಆರೂಢ ಲಗ್ನ ಅಂತ ಬರುತ್ತೆ. ಅಂದರೆ ಆ ಸಮಯಕ್ಕೆ ಏನು ಲಗ್ನ ಇರುತ್ತೆ ಅದನ್ನು ಒಂದು ಕುಂಡಲಿ ರಚಿಸ್ಕೊಳ್ತಾನೆ. ಆ ಟೈಮ್ ಕರೆಕ್ಟಾಗಿ ಏನು ಕುಂಡಲಿ ಬರುತ್ತೆ ಆ ಕುಂಡಲಿ ರಚಿಸ್ಕೊಂಡು ಆ ಕುಂಡಲಿಯಲ್ಲಿ ನಿಮ್ಮ ಚಂದ್ರನ ಸ್ಥಾನ ಏನಿದೆ, ಗುರುವಿನ ಸ್ಥಾನ ಏನಿದೆ, ತಂದೆ ತಾಯಿಗಳ ಸ್ಥಾನ ಏನಿದೆ ಅದೆಲ್ಲ ಗುರುತಿಸಿ ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ. ಆವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಅಥವಾ ನಿಮ್ಮ ಏನು ಆಗು ಹೋಗುಗಳಿವೆ ಜೀವನದಲ್ಲಿ ಅನ್ನೋದನ್ನ ಅವಾಗ ಜ್ಯೋತಿಷಿಯವರು ಹೇಳ್ತಾರೆ. ಈ ಮನುಷ್ಯನ ರಾಶಿ ಮತ್ತು ನಕ್ಷತ್ರಗಳ ಬಗ್ಗೆ ಯಾವ ಥರ ಹೇಳ್ಬೋದು ನೀವು? ಮನುಷ್ಯನ ರಾಶಿ ಅಂತಂದರೆ ರಾಶಿ ಮಂಡಲದಲ್ಲಿ 12 ರಾಶಿಗಳಿವೆ, ಮೇಷದಿಂದ ಮೀನದವರೆಗೂ. ಒಂದೊಂದು ರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತೆ, 9 ಪಾದ, 3 ನಕ್ಷತ್ರಕ್ಕೆ 9 ಪಾದ. ಆ ರೀತಿ ಫುಲ್ಲು 12 ರಾಶಿಗಳಿಗೆ 27 ನಕ್ಷತ್ರಗಳ 108 ಪಾದಗಳನ್ನ ವಿಂಗಡಿಸಿದ್ದಾರೆ. ಆ ರೀತಿ ಬರುತ್ತದು. ಅಂದ್ರೆ ಇದೇ ರಾಶಿ ಹುಟ್ಟದವ್ರಿಗೆ ಇದೇ ರಾಶಿ ಅಂತ ಇರುತ್ತೆ, ಇಲ್ಲ ಇದೇ ನಕ್ಷತ್ರ ಅಂತ ಬರುತ್ತೆ. ಆ ಟೈಮ್ ಆಫ್ ಬರ್ತ್ ಅಂಡ್ ಡೇಟ್ ಆಫ್ ಬರ್ತ್ ಮೇಲೆ ಚಂದ್ರ ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಸ್ಥಿತನಾಗಿರುತ್ತಾನೋ ಅದನ್ನು ಅವ್ರ ರಾಶಿ ಅಂತ ಕರೀತಾರೆ. ರವಿ ಇರತಕ್ಕಂಥ ಸ್ಥಾನವನ್ನ ಅವ್ರಿಗೆ ಲಗ್ನ ಅಂತ ನಾವು ಅದೇ ಜನ್ಮ ಸಮಯ ಏನು ಬರೋಕ್ಕೆ ಅವತ್ತಿನ ಸೂರ್ಯೋದಯ ಏನಿರುತ್ತೆ ಅದನ್ನು ಲಗ್ನ ಅಂತ ಕರಿತೀವಿ. ಅದು ಲಗ್ನವಾಗುತ್ತೆ. ಚಂದ್ರನ ಇರತಕ್ಕಂಥ ಸ್ಥಾನ ರಾಶಿ ಆಗುತ್ತೆ. ಫಸ್ಟು ರಾಶಿಯನ್ನು ಗುರುತಿಸಿ ರಾಶಿಯಲ್ಲಿ ಚಂದ್ರ ಯಾವ ನಕ್ಷತ್ರದ ಯಾವ ಪಾದದಲ್ಲಿದ್ದಾನೆ ಅಂತಾನು ಗುರುತಿಸಿ ಕೊಡ್ತಾರೆ, ಗುರುತಿಸ್ಬೋದು. ಈಗ ಹುಟ್ಟಿದ ಮಕ್ಳುಗಳಿಗೆ ಒಂದು ಹೆಸರು ಇಡಬೇಕಾದ್ರೆ ಆ ರಾಶಿ ನಕ್ಷತ್ರಗಳೆಲ್ಲ ನೋಡ್ಬಿಟ್ಟು ಇದು ಮಾಡ್ತಾರಲ್ಲ, ಅದು ಯಾವ ತರ ಪರಿಣಾಮ ಇದಾಗಿರುತ್ತೆ ಅದ್ರ ಮೇಲೆ? ಅಂದ್ರೆ ಅವ್ರದ್ದು ಭರವಸೆಗಳು ಅಂದ್ರೆ ಇದ್ರ ಮೇಲೆ ಆ ಪವರ್ ಆಫ್ ನಕ್ಷತ್ರ ಅದ್ರ ಮೇಲೆ ನಡೆಯುವಂತ. ನೀವು ಆ ಥರ ಯೋಚನೆ ಮಾಡಬಾರ್ದು. ಯಾವುದು ಪವರ್ಫುಲ್ ನಕ್ಷತ್ರ ಅಥವಾ ಯಾವುದು ಪವರ್ ಇಲ್ಲದೇ ಇರೋ ನಕ್ಷತ್ರ ಅಂತಲ್ಲ. 27 ನಕ್ಷತ್ರಗಳಿಗೂ ತನ್ನದೇ ಆದಂಥ ಸ್ವಯಂಯುತ ಶಕ್ತಿ ಸಾಮರ್ಥ್ಯಗಳಿವೆ. ಎಲ್ಲವೂ ತನ್ನದೇ ಆದಂಥ ಪ್ರಭಾವಗಳನ್ನು ಬೀರುತ್ತೆ. ಪ್ರತಿ ನಕ್ಷತ್ರಕ್ಕೂ ಒಬ್ಬೊಬ್ಬ ದೇವತೆ ಅಧಿಪತಿಗಳಿರ್ತಾನೆ. ಪ್ರತಿ ರಾಶಿಗೂ ಒಂದೊಂದು ಗ್ರಹ ಅಧಿಪತಿ ಇರುತ್ತೆ. ಗ್ರಹಗಳ ಪ್ರಭಾವ ಬೀರುತ್ತೆ ಮನುಷ್ಯರ ಮೇಲೆ. ಆ ನಕ್ಷತ್ರಗಳಿಗೆ ಹೆಸರಿಡಬೇಕು ಅಂದ್ರೆ ಇವಾಗ ಹೇಳಿದ್ರಿ. ಇವಾಗ ಸಪೋಸ್ ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರ ಅಂತ ಬಂದಾಗ ನಾ, ನೀ, ನೋ, ನೀ ಅನ್ನೋ ಅಕ್ಷರಗಳಿಂದ ಬರುತ್ತೆ ಅಂತ ಹೇಳ್ತಾರೆ.
ಅದಕ್ಕೆ ಆದಂಥ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಹ್ಮ್ 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 ಯಾವ್ಯಾವ ನಕ್ಷತ್ರ ಬಂದಾಗ ಯಾವ ಪಾದಗಳಿಗೆ ಯಾವ ಅಕ್ಷರಗಳು ಬರುತ್ತೆ ಅಂತ ಅದನ್ನ ನಿಮಗೆ ತಿಳಿಸ್ತಾರೆ. ನೀವು ಜಾತಕ ಬರ್ಕೊಳ್ಳಿ ಟೈಮ್ ಹೇಳಿದಾಗ ಹ್ಮ್ ಹ್ಮ್ ಈ ಥರ ಇನ್ನೂ ನಾಮಕರಣ ಮಾಡಿಲ್ಲ, ಈ ಥರ ಈಗ ಮಗು ಇಂಥ ಟೈಮ್ ಹುಟ್ಟಿದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಇಂಥ ಅಕ್ಷರ ಬರುತ್ತಪ್ಪ, ಮೊದಲನೇ ಅಕ್ಷರ, ಈ ಅಕ್ಷರದಿಂದ ಹೆಸರಿಡಿ ಅಂತ ಅವ್ರು ಹೇಳ್ತಾರೆ. ಹ್ಮ್ 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 ಈಗ ಹುಟ್ಟಿದ ಹೆಸರು ಒಂದು ಬೇರೆ ತರ ಇಟ್ಟಿರ್ತಾರೆ, ಅವ್ರ ಕರೆಯ ಹೆಸರೇ ಬೇರೆ ಇರುತ್ತೆ. ಅದಕ್ಕೆ ಏನಾದ್ರು ಸಂಬಂಧ ಇದೆಯಾ? ಸಂಬಂಧ ಅಂದರೆ ಆ್ಯಕ್ಚುಲಾಗಿ ಹ್ಮ್ ನೀವು ಯಾವುದೇ ಹೆಸರಿಂದ ಕರೆದ್ರೂ ಹ್ಮ್ ಜನ್ಮನಾಮ ಅಂತ ಕರಿತೀವಿ. ಅಂದರೆ ಜಾತಕದ ಪ್ರಕಾರ ನಿಮಗೆ ಬಂದಂಥ ಹೆಸರು ಹ್ಮ್ ಏನಿರುತ್ತೆ ಅದು ಪ್ರಭಾವ ಜಾಸ್ತಿ ಬೀರುತ್ತೆ. ಹ್ಮ್ 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 ಈಗ ಈ ಸಪೋಸ್ ರಾಮ ಅಂತ ಇಟ್ಟಿರ್ತಾರೆ, ಜನ್ಮ ನಕ್ಷತ್ರದಲ್ಲಿ ಜಾತಕದ ಪ್ರಕಾರ ರಾಮ ಅಂತ ಇಡ್ತಾರೆ. ಹ್ಮ್ ಸಪೋಸ್ ಅವ್ರಿಗೇನು ರಾಮ ಅನ್ನೋದು ಇಷ್ಟ ಆಗಲ್ಲ, ಕೃಷ್ಣ ಅಂತ ಕರಿಬೇಕು ಅನಿಸುತ್ತೆ, ಕೃಷ್ಣ ಅಂತ ಕರೀತಾರೆ. ಹ್ಮ್ ಅವನಲ್ಲಿ ಜನ್ಮತಃ ರಾಮನ ಗುಣಗಳಿರುತ್ತೆ. ಹ್ಮ್ ಇವರು ಕೃಷ್ಣ ಅಂತ ಕರೆದು ಅದು ಪ್ರಭಾವ ಬೀರಿ ಅವ್ರ ಕೃಷ್ಣನ ಗುಣಗಳು ಬರುತ್ತೆ. ಹ್ಮ್ 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 ಓಕೆ. ಯಾಕೆಂದರೆ ನೀವು ರಾಮ ಅಂತ ಕರೆದ್ರೂ ದೇವರೇ, ಕೃಷ್ಣ ಅಂತ ಕರೆದ್ರೂ ದೇವರೇ, ಹ್ಮ್ ಎರಡೂ ದೈವಾಂಶವೇ. ಓಕೆ. ಈಗ ಎಷ್ಟೋ ಜನ ಒಂದೇ ಟೈಮಲ್ಲಿ ಹುಟ್ಟಿರ್ತಾರೆ, ಆ ಟೈಮು ಮತ್ತು ಬೇರೆಯವ್ರ ರಾಶಿನೂ ಒಂದೇ ಥರ ಆಗಿರುತ್ತಾ? ಒಂದೇ ಟೈಮ್ನಲ್ಲಿ ಹುಟ್ಟಿರ್ತಾರೆ ಅಂದರೆ ಎಕ್ಸಾಂಪಲ್ ಕೊಡಬಲ್ಲರ ನೀವು? ಉದಾಹರಣೆ ಯಾವ್ದಾದ್ರು ಒಂದು ಹೇಳ್ಬೋದಾ? ಇಲ್ಲ, ಒಂದು ಟೈಮಲ್ಲಿ ಹುಟ್ಟಿರ್ತಾರೆ ಅಂದರೆ ಒಂದು ಅವ್ರ ಜಾತಕನೂ ಅದು ಸೇಮ್ ಯಾವುದೇ ವ್ಯಕ್ತಿ ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲೇ ನೀವು ಲೆಕ್ಕ ಹಾಕಿದ್ರೆ ಹ್ಮ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ 1 ಸೆಕೆಂಡ್ ಆದ್ರೂ ಡಿಫ್ರೆನ್ಸ್ ಇರುತ್ತೆ. ಹ್ಮ್ ಅದಕ್ಕೆ ಎಕ್ಸಾಂಪಲ್ ಹೇಗೆ ಅಂದರೆ ನೀವು ಪರೀಕ್ಷೆ ಮಾಡಿ ನೋಡಿ. ಅವ್ರ ಫಿಂಗರ್ ಪ್ರಿಂಟ್ಸ್ ತೊಗೊಂಡಾಗ ನೀವು ಒಂದೇ ಟೈಮಲ್ಲಿ ಹುಟ್ಟಿದಂಥ ಇಬ್ಬರು ವ್ಯಕ್ತಿಗಳ ಫಿಂಗರ್ ಪ್ರಿಂಟ್ಸ್ ತೊಗೊಂಡ್ರು ಎರಡು ಒಂದೇ ಥರ ತೋರಿಸಲ್ಲ, ಇರಲ್ಲ, ವ್ಯತ್ಯಾಸ ಇರುತ್ತೆ. ಹೌದು. ಕಾರಣ ಏನು ಅಂದರೆ ಅವನ ಹಣೆ ಬರ ಬೇರೆ ಇರುತ್ತೆ, ಇವನ ಹಣೆ ಬರ ಬೇರೆ ಇರುತ್ತೆ. ಹ್ಮ್ 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 ಎಷ್ಟೇ ಒಂದೇ ಸಮಯದಲ್ಲಿ ಹುಟ್ಟಿದ್ದಾರೆ, ಈಗಲೇ ಹುಟ್ಟರು 6 ಗಂಟೆ 15 ನಿಮಿಷಕ್ಕೆ ಹುಟ್ಟರು ಅಂದರು ಸೆಕೆಂಡ್ಸ್ನಲ್ಲಿ ಡಿಫ್ರೆನ್ಸ್ ಆಗೇ ಆಗಿರುತ್ತೆ. ಅವಳಿ ಜೋಳಿ ಮಕ್ಕಳು ಒಂದೇ ತಾಯಿ ಹುಟ್ಟಿದ್ರು ಕೂಡ ಸೆಕೆಂಡ್ಸ್ ವ್ಯತ್ಯಾಸ ಇದ್ದೇ ಇರುತ್ತೆ. ಹ್ಮ್ 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 ಆ ಸೆಕೆಂಡ್ ವ್ಯತ್ಯಾಸದಲ್ಲಿ ಅವರ ಬಿಹೇವಿಯರು, ಅವ್ರ ಮೇಲೆ ಪರಿಣಾಮ ಬೀರತಕ್ಕಂಥ ಗ್ರಹಗಳ ಪರಿಣಾಮಗಳು, ಅವ್ರ ಜೀವನದಲ್ಲಿ ಅನುಭವಿಸ್ತಕ್ಕಂಥ ಆಗು ಹೋಗುಗಳು ನಿಂತಿರುತ್ತೆ. ಹ್ಮ್ ಹ್ಮ್ ಈಗ ಟ್ವಿನ್ಸ್ ಮಕ್ಕಳು ಹುಡ್ತಾರಲ್ಲ, ಅವ್ರಿಗೆ ಗ್ರಹಗತಿಗಳು ಸೇಮ್ ಇರುತ್ತಾ? ಇಲ್ಲ, ಹ್ಮ್ 1 ಸೆಕೆಂಡ್ ಆದ್ರೂ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ನಲ್ಲ. ಹ್ಮ್ 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 1 ಸೆಕೆಂಡ್ ಆದ್ರೂ ಡಿಫ್ರೆನ್ಸ್ ಇರುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ, ನಕ್ಷತ್ರ ಪಾದಗಳಲ್ಲಾದ್ರೂ ಡಿಫ್ರೆನ್ಸ್ ಬಂದೇ ಬರುತ್ತೆ. ಈಗ ಜನಗಳು ಈಗ ತಿಳ್ಕೊಂಡಿರೋದು ಏನಂದ್ರೆ, ಈಗ ಸಿಸೇರಿಯನ್ ಮಾಡಿಸೋ ಟೈಮಿಗೆ ಇದೇ ಟೈಮಿಗೆ ಇದೇ ನಕ್ಷತ್ರಕ್ಕೆ ಇದು ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಾರಲ್ಲ, ಅದು ಮೊದಲನೇ ಕಾನ್ಸೆಪ್ಟು ತಾವು ಕೇಳ್ತಿರ್ತಕ್ಕಂಥ ಪ್ರಶ್ನೆಯಲ್ಲಿ ಸಿಸೇರಿಯನ್ ಮಾಡಿಸೋದು ಅನ್ನೋದು ತಪ್ಪು. ಸಿಸೇರಿಯನ್ ಮಾಡಿಸೋದೇ ತಪ್ಪು. ಯಾಕೆ ಅಂತ ಹೇಳಿದ್ರೆ, ಇವಾಗ ದೇವರು ಪ್ರಕೃತಿ ನಿಯಮಕ್ಕೆ ನಾವು ಹೋಗಬೇಕು. ದೇವರು ಇಷ್ಟಕ್ಕೆ ವಿರೋಧವಾಗಿ ನಾವು ಹೋದಂಗೆ ಆಗುತ್ತೆ ಸಿಸೇರಿಯನ್ ಮಾಡಿಸಿದ್ರೆ. ಅವು ಸಿಸೇರಿಯನ್ ಮಾಡಿಸೋವಾಗ ಏನು ಮಾಡ್ತೀವಿ ಹೇಳಿ? ಅದು ಸಪೋಸ್ ಇನ್ನೊಂದು 3 ಸಹ ಆದಮೇಲೆ ಹುಟ್ಟಬೇಕಾಗಿರ್ತಕ್ಕಂಥ ಮಗುನ ಬಲವಂತವಾಗಿ ಅವರ ಹೊಟ್ಟೆಯನ್ನು ಕಟ್ ಮಾಡಿ ಮಗು ಈಚೆಗಡೆ ತೆಗಿತೀವಿ. ಅಂದರೆ ಆ ಮಗು ಇನ್ನು 3 ಸಹ ಆದಮೇಲೆ ಬರಬೇಕಾಗಿರೋದು 3 ಸಕ್ಕೆ ಮುಂಚೆನೇ ಭೂಮಿಗೆ ಬಂದಂಗೆ ಆಯಿತು. ಯಾರ ಉಪಕಾರಕ್ಕೋಸ್ಕರ, ಯಾರ ಅನುಕೂಲಕ್ಕೋಸ್ಕರ ಅದನ್ನು ಮಾಡಬೇಕಾಗಿ ಬಂತು. ಇವರು ನಮಗಿಂಥ ನಕ್ಷತ್ರದಲ್ಲೇ ಮಗು ಹುಟ್ಟಬೇಕು ನಿರ್ಧಾರ ಮಾಡೋಕ್ಕೆ ನಾವು ಯಾರು? ಭಗವಂತ ನಿರ್ಧಾರ ಮಾಡಿರ್ತಾನೆ. ಮನುಷ್ಯನ ಆಗು ಹೋಗುಗಳು, ಮನುಷ್ಯ ಅಂತಂದರೆ ಜಸ್ಟ್ ಲೈಕ್ ಮೊಬೈಲು ಪ್ರೀ ಚಿಪ್ ಇರುತ್ತಲ್ಲ, ಆ ರೀತಿ ಅದು ಇಷ್ಟೇ ಪ್ರೀ ರೆಕಾರ್ಡೆಡ್. ಎಲ್ಲ ನಿರ್ಧಾರ ಮಾಡಿಬಿಟ್ಟಿರ್ತಾನೆ ದೇವರು. ನಿರ್ಧಾರ ಮಾಡಿ ಎಲ್ಲ ರೆಕಾರ್ಡೆಡ್ ಮಾಡಿ, ನೀನು ಏನು ಮಾಡ್ಬೇಕಲ್ಲಪ್ಪ, ಸುಮ್ಮನೆ ಹೋಗು, ನಾನು ಕರೆದಾಗ ಬಾ. ಎರಡೇ ಕೆಲಸ ಮನುಷ್ಯನಿಗೆ. ಅವ್ನು ಕಳಿಸ್ದಾಗ ಬರಬೇಕು, ಕರೆದಾಗ ಹೋಗಬೇಕು. ಇಲ್ಲಿ ನಾವು ಅದನ್ನು ಬದಲಾವಣೆ ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಅದು ಬಲವಂತಕ್ಕೆ ತೆಗೆದಾಗ ಏನಾಗುತ್ತೆ, ಮನಸ್ಸು ಇನ್ನೂ ಪಕ್ವವಾಗಿರಲ್ಲ. ಆ ದೇಹದಲ್ಲಿ ಆ ಟೈಮ್ವರೆಗೂ ತುಂಬಬೇಕಾದಂಥ ಏನು ಸಾತ್ವಿಕ ಅಂಶಗಳಿರುತ್ತೆ ಅದು ತುಂಬಿಕೊಂಡಿರಲ್ಲ. ಯಾಕೆಂದರೆ ದೈವಾನುಗ್ರಹ ಬರಬೇಕದು ಆ ಟೈಮಿಗೆ ಬಂದು. ಇದಾಗ ಹಿಂದೆ ಎಲ್ಲ ಎಲ್ಲಿತ್ತು ಸಿಸೇರಿಯನ್? ಎಲ್ಲಿತ್ತು? ಹಳ್ಳಿಗಳಲ್ಲಿದ್ದಂಥ ಅಜ್ಜಿರು ಇವರು ಯಾರಿದ್ರು ಅವ್ರು ಬಂದು ಬಾಣಂತನ ಮಾಡೋರು, ಡೆಲಿವರಿ ಮಾಡಿಸ್ಕೊಡೋರು. ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇರಲಿಲ್ಲ, ಇದು ಇರಲಿಲ್ಲ ಹಿಂದೆ ಎಲ್ಲನೂ. ಅವಾಗೆಲ್ಲ ಆ ಮಕ್ಕಳೆಲ್ಲ ಚೆನ್ನಾಗಿರಲಿಲ್ವಾ? ನಮ್ಮ ತಾತಂದ್ರು ಮುತ್ತಾತಂದ್ರು ಎಲ್ಲ ಚೆನ್ನಾಗಿರಲಿಲ್ವಾ? ನಮ್ಮ ತಂದೆ ತಾಯಿಗಳು ಚೆನ್ನಾಗಿರಲಿಲ್ವಾ? ಹೌದು. ಅವರೆಲ್ಲ ಯಾವ ಆಸ್ಪತ್ರೆಗಳು ನೋಡಿದವರಲ್ಲ, ಯಾವ ಸಿಸೇರಿಯನ್ಸ್ಗೂ ಹೋದವರಲ್ಲ. ಈಗಿನ ಟ್ರೆಂಡ್ ಏನಾಗ್ತಿದೆ ಅಂತಂದರೆ, ಇನ್ನು 3 ಸಹ ಆದಮೇಲೆ ಯಾವ ನಕ್ಷತ್ರ ಬರುತ್ತೆ, ಆ ನಕ್ಷತ್ರ ಸರಿ ಇಲ್ವೇನೋ, ಇವತ್ತು ಒಳ್ಳೆ ನಕ್ಷತ್ರ ಇದೆ,
ಈ ಒಳ್ಳೆ ನಕ್ಷತ್ರದಲ್ಲಿ ನಾವು ಮಾಡಿಸ್ಬೇಡ, ಇವೆಲ್ಲ ತಪ್ಪು ಕಲ್ಪನೆಗಳು. ನಮ್ಮ ಸ್ವಾರ್ಥಕ್ಕೋಸ್ಕರ ಆ ಮಗುವಿನ ಭವಿಷ್ಯವನ್ನು ಬಲಿ ಕೊಟ್ಟಂಗಾಗುತ್ತೆ. ಅಂಥ ಕೆಲಸನ ಯಾರು ಮಾಡಬಾರ್ದು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಓಕೆ ಓಕೆ. ಜೊತೆಗೆ ಏನು ಅಂದರೆ ಇನ್ ಕೇಸ್ ಆಫ್ ಸಮಯ ಸಂದರ್ಭ ಬಂದಾಗ, ಏಕೆಂದರೆ ಪ್ರೆಗ್ನೆನ್ಸಿಗಳಲ್ಲಿ ಲೇಡೀಸ್ಗೆ ಆಗಲ್ಲ ಅಂದರೆ ಮೆಡಿಕಲ್ ಅವಶ್ಯಕತೆ ಇದ್ದಾಗ ಅದನ್ನು ಮಾಡಿಸೋದ್ರಲ್ಲಿ ತಪ್ಪಿರಲ್ಲ. ಏಕೆಂದರೆ ಜೀವ ಉಳಿಬೇಕು, 2 ಜೀವನೂ ಉಳಿಬೇಕು ಅಂತ ಮಾಡಿಸೋದ್ರಲ್ಲಿ ತಪ್ಪಿರಲ್ಲ. ಈ ಜ್ಯೋತಿಷ್ಯ ಇದರಲ್ಲಿ ಈಗ ತುಂಬ ಜನಗಳು ಹೇಳ್ತಾರೆ, ಅಂದರೆ ಈಗ ಜ್ಯೋತಿಷ್ಯ ನಂಬಲ್ಲಪ್ಪ, ನಮ್ಗೆ ಅದೆಲ್ಲ ಅದ್ರ ಮೇಲೆ ನಂಬಿಕೆ ಇಲ್ಲ, ಅದೆಲ್ಲ ಏನು ಸುಮ್ಮನೆ ಹೇಳ್ತಾರಲ್ಲ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಏನು ಮಾಡೋಕ್ಕಾಗಲ್ಲ. ನಂಬಿಕೆ ಇಲ್ಲ ಅಂದರೆ ಏನೂ ಇಲ್ಲ. ತಂದೆ ತಾಯಿ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ. ಓಕೆ. ಏಕೆಂದರೆ ತಾಯಿನ ನಂಬಿಕೆಗೆ ಹೋಲಿಸ್ತಾರೆ. ಯಾವಾಗಲೂ ನಿಂಗೆ ನಂಬಿಕೆ ಅಂದರೆ ನೋಡಪ್ಪ ತಾಯಿ ಮೇಲೆ ಆಣೆ ಮಾಡು, ತಾಯಿ ನಂಬು, ತಾಯಿನ ಹೇಳು ಅಂತ ಹೇಳ್ತಾರೆ. ತಾಯಿಗೆ ಹೋಲಿಸ್ತಾರೆ ಹೊರತು ನಂಬಿಕೆ ಅನ್ನೋದನ್ನ ಬೇರೆದಕ್ಕೆ ಹೋಲಿಸಲ್ಲ. ಯಾರೋ ತಿಳಿದಿರೋರು ಏನು ಹೇಳಿದ್ದಾರೆ ಅಂದರೆ ಮದರ್ ಇಸ್ ಎ ಟ್ರೂತ್, ತಾಯಿ ಸತ್ಯ ಅಂತ ಹೇಳಿದ್ದಾರೆ. ಅದು ಹಿಂದಿನ ಮಾತಲ್ಲ, ಹಿಂದಿಂದ ಬಂದಿರತಕ್ಕಂಥ ಮಾತು. ಸೊ ಅದಕ್ಕೋಸ್ಕರ ನಾವು ತಾಯಿ ಮೇಲೆ ಎಷ್ಟು ನಂಬಿಕೆ ಇಡ್ತೀವೋ ಅದ್ರ ಮೇಲೂ ನಂಬಿಕೆ ಇಡಬೇಕು. ಯಾಕೆ ನಮ್ಮ ಹಿಂದೂ ಧರ್ಮದಲ್ಲಾಗಲಿ, ಹಿಂದೂ ಸಂಪ್ರದಾಯದಲ್ಲಾಗಲಿ, ಯಾವುದೇ ಧರ್ಮದಲ್ಲಾಗಲಿ ನಂಬಿಕೆ ಅನ್ನೋದು ಇಲ್ಲ ಅಂತ ಅಂದರೆ ದೇರ್ ಇಸ್ ನಥಿಂಗ್, ಪ್ರಪಂಚವೇ ಇಲ್ಲ ಅಷ್ಟೇ. ಈಗ ಹುಟ್ಟಿದ ಮಕ್ಕಳಿಗೆ ರಾಶಿ ಚೆನ್ನಾಗಿರಲ್ಲ, ಅವ್ರದ್ದು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಚೆನ್ನಾಗಿರಲ್ಲ, ಅದಕ್ಕೆ ಪರಿಹಾರ ಮಾಡ್ಕೊಬೇಕು ಅಂತೆಲ್ಲ ಹೇಳ್ತಾರಲ್ಲ. ಸರ್, ಒಂದು ತಾವು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಸರಿ. ರಾಶಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗುತ್ತಾ ಸರ್? ರಾಶಿ ಅಲ್ಲ, ಅದಕ್ಕೆ ಪರಿಹಾರಗಳು ಏನು ಮಾಡ್ಕೊತಾರೆ? ಅದಕ್ಕೆ ಪರಿಹಾರ ಮಾಡ್ಕೊಬೋದು. ಏನು ಪರಿಹಾರ ಬೇಕಾದ್ರೂ ಮಾಡ್ಕೊಬೋದು. ಇವಾಗ ರಾಶಿ ಸರಿ ಇರಲ್ಲ ಅಂತಲ್ಲ, ಮಗು ಯಾವುದೋ ಒಂದು ಸಮಯದಲ್ಲಿ ಹುಟ್ಟಿರುತ್ತೆ, ನೀವು ಹುಟ್ಟಬೇಡ ಅಂತ ಹೇಳೋಕ್ಕಾಗಲ್ಲ. ಭಗವಂತನ ಇಚ್ಛೆ. ಆ ಹುಟ್ಟಿರೋ ಸಮಯ ತಕ್ಕಂಥದ್ದಲ್ಲಿ ಇದೆಲ್ಲ ಆದಾಗ ಇವಾಗ ಯಂತ್ರಗಳ ಧಾರಣೆ ಆಗಲಿ, ಅದಕ್ಕೆ ಹೋಮ ಪೂಜೆ ಶಾಂತಿ ಈ ಥರ ಎಲ್ಲ ಬೇಕಾದಷ್ಟು ಇರುತ್ತೆ. ಅದನ್ನು ಪುರೋಹಿತನ ಕೇಳಿ, ಇಲ್ಲ ಜ್ಯೋತಿಷಿಗಳನ್ನ ಕೇಳಿ ಅವರು ಸೂಚಿಸಿದ ಮಾರ್ಗದಲ್ಲಿ ಇವಾಗ ರತ್ನಗಳನ್ನು ಧರಿಸೋದಾಗಲಿ, ಹೋಮ ಹವನಗಳನ್ನು ಮಾಡಿಸೋದಾಗಲಿ, ಯಂತ್ರಗಳು ರತ್ನಗಳು ಧರಿಸತಕ್ಕಂಥದ್ದು, ಬೇರೆ ಬೇರೆ ಪರಿಹಾರಗಳಿರುತ್ತೆ. ಆ ಪೂಜೆ ಪುನಸ್ಕಾರಗಳಿಗೆ ಹೋಗೋದು, ಮನೆ ದೇವ್ರಿಗೆ ಹೋಗೋದು, ಈ ಥರ ಹಲವಾರು ಪರಿಹಾರ ಮಾರ್ಗಗಳಿರುತ್ತೆ, ಮಾಡ್ಕೊಬೋದು. ಏಕೆಂದರೆ ಎಲ್ಲ ರೋಡು ಪ್ರಪಂಚದಲ್ಲಿ ನೇರವಾಗಿಲ್ಲ, ಬಳಸ್ಕೊಂಡು ಹೋಗ್ಬೇಕಾಗಿ ಬರುತ್ತೆ, ಕ್ರಾಸ್ ಆಗಿರುತ್ತೆ, ಹಂಗಿರುತ್ತೆ, ಹಿಂಗಿರುತ್ತೆ, ಹೆಂಗೆಂಗೋ ಇರುತ್ತೆ. ಅದನ್ನ ನೇರ ಮಾಡ್ಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಹೋಗ್ಬೇಕಾಗಿರೋದು ನಮ್ಮ ಇದು ಕರ್ತವ್ಯ. ಆ ರೀತಿ ಮಗು ಇಂಥ ಗಳಿಗೆಯಲ್ಲಿ ಹುಟ್ಟಿದೆ, ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದೆ, ಕೆಟ್ಟ ರಾಶಿಯಲ್ಲಿ ಹುಟ್ಟಿದೆ ಅಂತ ಹೇಳೋದು ತಪ್ಪು. ಎಲ್ಲರೂ ಒಳ್ಳೆ ರಾಶಿಯಲ್ಲೇ ಹುಟ್ಟಿರಲ್ಲ, ಎಲ್ಲರೂ ಒಳ್ಳೆ ನಕ್ಷತ್ರದಲ್ಲೇ ಹುಟ್ಟಿರಲ್ಲ ಅಲ್ವಾ? ಅದಕ್ಕೋಸ್ಕರ ಏನು ಇವಾಗ ಮಗುಗಿಂತ ಏನೋ ಸಪೋಸ್ ಅಮಾವಾಸ್ಯೆ ಹುಟ್ಟಿದೆ, ಇಲ್ಲ ಯಾವುದೋ ಒಂದು ಗ್ರಹ ಪೀಡಿತವಾದಂಥ ರಾಶಿಯಲ್ಲಿ ಜನ್ಮವಾಗಿದೆ ಅಂತ ಅಂದಾಗ ಪ್ರತಿಯೊಬ್ಬರಲ್ಲೂ ಅದಿರುತ್ತೆ. ಬರೀ ಒಂದು ಮಗುಗಾಗಲಿ ಇದಕ್ಕಾಗಲಿ ಅಲ್ಲ. ಅದಕ್ಕೆ ಪರಿಹಾರವನ್ನು ಮಾಡ್ಕೊಬೇಕಷ್ಟೇ. ಸಂಬಂಧಿಸಿದಂಥ ನಂಬಿಕೆ ಇರತಕ್ಕಂಥ ಜ್ಯೋತಿಷಿಗಳನ್ನ ಸಂಪರ್ಕಿಸಿದಾಗ ಅಥವಾ ಪುರೋಹಿತರನ್ನ ಸಂಪರ್ಕಿಸಿದಾಗ ಅವರು ಮಾರ್ಗನ ಹೇಳೇ ಹೇಳ್ತಾರೆ. ಈ ಹುಟ್ಟಿದ ಮಗುಗೆ ದೇವಗಣ ರಾಕ್ಷಸಗಣ ಅಂತೆಲ್ಲ ಬರುತ್ತಲ್ಲ, ಅದು ಯಾವ ಥರ? ಅದು ಪ್ರತಿಯೊಂದು ಪ್ರಾಣಿಗೂ ಗಣಗಳಿರುತ್ತೆ. ಅಂದರೆ ನೀವು ಜನ್ಮ ತಾಳಿದಾಗ ನಿಮ್ಮ ಜನ್ಮ ನಕ್ಷತ್ರದ ಪ್ರಕಾರ ಯಾವ ಗಣದಲ್ಲಿ ನೀವು ಹುಟ್ಟಿದ್ದೀರಾ, ರಾಕ್ಷಸ ಗಣ, ಮನುಷ್ಯ ಗಣ, ದೇವಗಣ, 3 ಗಣಗಳಿರುತ್ತೆ. ಅದ್ರಲ್ಲಿ ರಾಕ್ಷಸ ಗಣದಲ್ಲಿ ಹುಟ್ಟಿದ್ರೆ ರಾಕ್ಷಸ ಗಣ. ಅಂದ್ರೆ ಅವ್ರ ಮುಂದೆ ಏನಾದ್ರು ಎಫೆಕ್ಟ್ ಆಗುತ್ತಾ ಅದರಿಂದ? ಇಲ್ಲ, ಯಾವ ಗಣದಲ್ಲಿ ಹುಟ್ಟಿದ್ರೆ ಎಫೆಕ್ಟ್ ಅಲ್ಲ. ನಿಮ್ಗೆ ಅದನ್ನ ಯಾವಾಗ ನೋಡ್ತಾರೆ, ನಾಡಿಗಳಾಗಲಿ ಗಣಗಳಾಗಲಿ ಯಾವಾಗ ನೋಡ್ತಾರೆ ನಿಮಗೆ ಅಂತ ಹೇಳಿದ್ರೆ, ನಿಮಗೆ ವಿವಾಹ ಬಂದಾಗ ನೀವು ಯಾವ ಗಣದಲ್ಲಿ ಹುಟ್ಟಿದ್ದೀರಾ, ನೀವು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ಬೇಕಾಗಿ ಬಂದಾಗ ನಿಮಗೆ ಪಾರ್ಟ್ನರ್ ಆಗ್ತಕ್ಕಂಥವ್ರು ಯಾರಿದ್ದಾರೆ. ಇವಾಗ ರಾಕ್ಷಸ ಮನುಷ್ಯರೇ ಅವೆಲ್ಲ ಕಿತ್ತಾಡ್ತಿರ್ತಾರೆ. ಮಾನಸಿಕ ಸ್ಥಿತಿ ಅಂತಾರೆ. ಮನುಷ್ಯ ದೇವಗಣ ಆದರೆ ಹೊಂದ್ಕೊಂಡು ಹೋಗ್ತಾರಪ್ಪ, ರಾಕ್ಷಸ ಗಣ ಆದ್ರೆ ಹೊಂದ್ಕೊಂಡು ಹೋಗ್ತಾರೆ, ದೇವ ಮನುಷ್ಯರು ಹೊಂದ್ಕೊಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಉಪಯೋಗಿಸ್ಕೊಬೋದು. ಅದು ಬಿಟ್ಟು ಮಗು ಹುಟ್ಟಿದಾಗ ಅಯ್ಯೋ ಮಗು ರಾಕ್ಷಸ ಗಣದಲ್ಲಿ ಹುಟ್ಟಿದೆ, ರಾಕ್ಷಸನ ಥರ ಬೆಳೆಯುತ್ತೋ ಏನೋ ಅಂತ ಯೋಚನೆ ಮಾಡ್ಕೊಂಡ ಅವಶ್ಯಕತೆ ಇಲ್ಲ. ಓಕೆ. ಈಗ ಒಂದು ಮದುವೆ ಆಗೋ ಒಂದು ಹುಡುಗ ಹುಡುಗಿ ಅವರಿಗೆ 2 ಜಾತಕಗಳು ತಂದಿಡ್ತಾರೆ. ಅವರು ಅದನ್ನ ನೋಡ್ಕೊಂಡು ಅವ್ರು ಹೇಳ್ತಾರೆ, ಈಗ ಇದೇ ಥರ ಹುಡುಗಿಗೆ ಇದೇ ಆಗುತ್ತೆ, ನಿಮ್ಗೆ ಇಲ್ಲ ಈ ಹುಡುಗಿ ಆಗಲ್ಲ ಅಂತ ಹೇಳ್ತಾರಲ್ಲ, ಅದು ಯಾವ ಥರ ಇರುತ್ತೆ? ಅದಕ್ಕೆ ವಿವಾಹ ಮೇಳಾಮೇಳಿ ಅಂತ ಕರಿತೀವಿ. ವಿವಾಹಕ್ಕೆ ಮೇಳಾಮೇಳಿ ಅಂತ ಇರುತ್ತೆ. ಇಂಥ ನಕ್ಷತ್ರಕ್ಕೆ ಇಂಥ ನಕ್ಷತ್ರ ಹೊಂದಾಣಿಕೆ ಆಗುತ್ತೆ, ಇಂಥ ನಕ್ಷತ್ರ ಪಾದಕ್ಕೆ ಇಂಥ ನಕ್ಷತ್ರ ಪಾದ ಹೊಂದಾಣಿಕೆ ಆಗುತ್ತೆ ಅಂತ ಅದರೊಳಗೆ ಕೊಟ್ಟಿರ್ತಾರೆ. ಇಷ್ಟಕ್ಕೆ ಇಷ್ಟು ಗಣಗಳು ಬೇಕು ಅಂದರೆ 36
ಗಣಕೂಟ. ಗಣಗಳಿರುತ್ತೆ. ಗಣಕೂಟವನ್ನು ಫಸ್ಟ್ ನೋಡ್ತಾರೆ. ಗಣಕೂಟದಲ್ಲಿ 36 ಗಣಗಳು ಟೋಟಲ್ ಇರುತ್ತೆ. ಅದರೊಳಗೆ ಸಾಮಾನ್ಯವಾಗಿ ಒಂದು ವಿವಾಹ ಕೂಡು ಬರಬೇಕು ಅಂದಾಗ 17 ಮೇಲೆ ಬರಬೇಕು. 17 ಗಣಗಳ ಮೇಲೆ ಬಂದಿದ್ದಕ್ಕೆ ವಿವಾಹ ಯೋಗ್ಯ ಮಾಡಬಹುದು ಅಂತ. 36 ಬರತಕ್ಕಂಥದ್ದು ಬಹಳ ಅಪರೂಪ. 17ಕ್ಕಿಂತ ಕಡಿಮೆ ಬಂದಂಥದ್ರಲ್ಲಿ ಬೇರೆ ಕೂಟಗಳು, ಇವಾಗ ನಾಡಿಕೂಟ, ಯೋನಿಕೂಟ, ರಜ್ಜುಕೂಟ ಅಂತೆಲ್ಲ ಕರಿತೀವಿ. ಆ ಕೂಟಗಳು ಹೊಂದಾಣಿಕೆ ಆದಲ್ಲಿ ಇಲ್ಲಿ ಎಕ್ಸಂಪ್ಷನ್ ಸಿಗುತ್ತೆ. 15 ಬಂದಿದ್ರು ಕೂಡ ಮಾಡಬಹುದು ಅಂತ ಇದೆ. 15ಕ್ಕಿಂತ ಕಡಿಮೆ ಬಂತಪ್ಪ ಮಾಡೋಂಗಿಲ್ಲ ಅಂತ ಬಿಟ್ಬಿಡೋಂಗಿಲ್ಲ. ಅವಶ್ಯಕತೆ ಇದ್ದಲ್ಲಿ, ತುಂಬಾ ಅವಶ್ಯಕತೆ ಇಷ್ಟು ಬೇಕೇ ಬೇಕು ನೋಡಿ ಅಂದಾಗ ಅದು ಪರಿಹಾರಗಳು, ದೋಷಗಳಿದ್ರೆ ಪರಿಹಾರಗಳು ಮಾಡಿಕೊಂಡು ಮಾಡಬಹುದು. ಓಕೆ ಓಕೆ. ಎಲ್ಲ ಗಣಕೂಟಗಳು ಚೆನ್ನಾಗಿ ಬಂದು ಡೈವರ್ಸ್ಗಳು ಆಗ್ತಾವಲ್ಲ, ಅದು ಅವ್ರ ಕರ್ಮಫಲ. ಏನಾಗುತ್ತೆ ಅಂತಂದಾಗ ಮ್ಯಾಚಿಂಗ್ ಮಾಡ್ಬೇಕಾಗಿ ಬಂದಾಗ ಮ್ಯಾಚಿಂಗ್ನಲ್ಲಿ ಏನಾಗುತ್ತೆ, ಬರೀ ಗಣಕೂಟಗಳು ರಾಶಿಕೂಟಗಳು ನೋಡಿದ್ರೆ ಮಾತ್ರ ಪ್ರಯೋಜನ ಇಲ್ಲ. ಚಂದ್ರನಿಂದ ಚಂದ್ರ ನೋಡಬೇಕು. ಹುಡುಗನ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ, ಹುಡುಗಿ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ. 2 ಚಂದ್ರನು ಮನಸ್ಸು ಹೊಂದಾಣಿಕೆ ಆಗತಕ್ಕಂಥ ಸ್ಥಳ ಅಂದ್ರೆ ಮಿತ್ರ ಕ್ಷೇತ್ರಗಳು ಅಥವಾ ಸ್ವಕ್ಷೇತ್ರಗಳು ಅಂದಾಗ ಹೊಂದಾಣಿಕೆ ಆಗುತ್ತೆ. ಇವಾಗ ಸಪೋಸ್ ಹುಡುಗನ ಜಾತಕದಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಇರ್ತಾನೆ ಅಥವಾ ಸ್ವಕ್ಷೇತ್ರದಲ್ಲಿ ಇರ್ತಾನೆ, ಹುಡುಗಿ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿ ಇರ್ತಾರೆ ಅಂದಾಗ ತಾವು ಹೇಳ್ದಂಗೆ ಡ್ರೈವರ್ಸ್ ಆಗೋ ಇದು ಮಾನಸಿಕ ಹೊಂದಾಣಿಕೆ ಬರಲ್ಲ. ಈ ಹಳ್ಳಿ ಕಡೆ ಹೇಳ್ತಾರೆ ನೋಡಿ, ಎತ್ತು ಏರ್ಗೆ ಇಳಿತು ಅಂದ್ರೆ ಕೋಣ ನೀರ್ಗೆ ಇಳಿತು ಅಂತಾರೆ. ಆ ರೀತಿ ಇವನೊಂದು ಹೇಳಿದ್ರೆ ಅವನೊಂದು ಮಾಡ್ತಾರೆ. ಸೊ ಆ ಥರ ಆಗಿ ಹೊಂದಾಣಿಕೆಗಳು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ರಾಹು ನೋಡಬೇಕು, ಕೇತು ನೋಡಬೇಕು. ಜಾತಕಗಳನ್ನ ಮ್ಯಾಚಿಂಗ್ ಮಾಡೋವಾಗ ಸುಮ್ಮನೆ ಏನೋ ಒಂದು ನೋಡೋದಪ್ಪ, ದಕ್ಷಿಣ ಇಸ್ಕೊಂಡೆ ನಿಮ್ಮ ಹತ್ರ ಓದೆ ಅನ್ನೋ ಥರ ಆದರೆ ಪ್ರಯೋಜನ ಇಲ್ಲ. ಓಕೆ, ಅದು ವರ್ಕೌಟ್ ಆಗಲ್ಲ ಅಂತ ಹೇಳ್ತೀರಾ ನೀವು ಅದನ್ನ? ಹೌದು, ಪೂರ್ತಿ ಎಲ್ಲ ಈಗ ರಾಶಿ ಫಲ ಎಲ್ಲ ಚೆನ್ನಾಗಿ ಇದ್ದು ಅವರು ವೈಯಕ್ತಿಕವಾಗಿ ಎಲ್ಲ ಬೇರೆ ಬೇರೆ ಆಗಿರ್ತಾರಲ್ಲ, ಅದಕ್ಕೂ ಸ್ವಯಂಕೃತ ಅಪರಾಧ. ಎಲ್ಲ ಸರಿಯಾಗಿದ್ದು ತಂದೆ ತಾಯಿಗಳು ನೋಡಿ ಮದುವೆ ಮಾಡಿನೂ ಅವರು ಡ್ರೈವರ್ಸ್ ಆದ್ರು ಅಂತಂದ್ರೆ ಅದು ಸ್ವಯಂಕೃತ ಅಪರಾಧ. ಏನಾಗುತ್ತೆ ಗೊತ್ತಾ, ಇಬ್ಬರಲ್ಲೂ ಅಹಂ ಅನ್ನೋದು ಬರುತ್ತೆ. ನಾನೆಚ್ಚು. ಇವಾಗ ಇಬ್ರು ದುಡಿತಾರೆ. ಸಾಮಾನ್ಯವಾಗಿ ಇವತ್ತಿನ ದಿವಸ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ. ಇಬ್ರು ಈಕ್ವಲ್ ಆಗಿ ದುಡಿತಾರೆ. ಇಬ್ರು ದುಡಿಯೋವಾಗ ಏನಾಗುತ್ತೆ, ಸಾಮಾನ್ಯವಾಗಿ ಒಬ್ರು ಆಯ್ತಪ್ಪ ಅವ್ನು ಜೋರಾಗಿ ಮಾತಾಡಿದಾಗ ಒಬ್ರು ಆಯ್ತಮ್ಮ ನೀನೇ ದೊಡ್ಡೋಳಾಗು, ಆಯ್ತಪ್ಪ ನೀನೇ ದೊಡ್ಡನಾಗು. ಇಬ್ಬರಲ್ಲೊಬ್ರು ಹೊಂದ್ಕೊಂಡು ಹೋದಾಗ ಸಂಸಾರ ಚೆನ್ನಾಗಿ ನಡೆಯುತ್ತೆ. ನೀನೆಚ್ಚೋ ನಾನೆಚ್ಚೋ ಅಂತ ಹೋದಾಗ ಅದಾಗಲ್ಲ, ಕಷ್ಟ. ಇವತ್ತಿನ ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರೆಮಿಡಿಯಸ್ ಈಗಲೂ ವರ್ಕೌಟ್ ಆಗುತ್ತಾ? 100% ವರ್ಕ್ ಆಗುತ್ತೆ. ಏನು ಅಂತಂದ್ರೆ ರೆಮಿಡೀಸ್ ಅಂತ ಹೇಳಿದ್ರೆ, ಇವಾಗ ಕಾಸು ಖರ್ಚು ಇಲ್ದಿರ ಮಾಡ್ತಕ್ಕಂಥ ರೆಮಿಡೀಸ್ ಬೇರೆ ಇರುತ್ತೆ. ಓಕೆ, ಕೆಲವು ದೋಷಗಳ ಪರಿಹಾರಕ್ಕೆ ಇವಾಗ ಹೋಮ ಮಾಡಿಸ್ಬೇಕು ಅಂದಾಗ ಫ್ರೀಯಾಗಿ ಮಾಡೋಕ್ಕಾಗಲ್ಲ. ಅದಕ್ಕಾದಂಥ ಸಮಿತಿಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಪರಿಕರಣೆಗಳು ಸಲಕರಣೆ ಇರುತ್ತೆ ಅದೆಲ್ಲ ಒದಗಿಸ್ಲೇಬೇಕು. ಅವ್ರಿಗೆ ಯಾವ ಗ್ರಹದ ದೋಷ ಇದೆ ಅದು ಪರಿಹಾರ ಮಾಡೋದಕ್ಕೆ ಏನು ಬೇಕೋ ಅದನ್ನ ವ್ಯವಸ್ಥೆ ಮಾಡಲೇಬೇಕು. ಸೊ ಅದಕ್ಕಾಗತಕ್ಕಂಥ ಖರ್ಚನ್ನು ಅವ್ರು ಭರಿಸಲೇಬೇಕಾಗಿ ಬರುತ್ತೆ. ಅವರು ಕರೆಕ್ಟಾಗಿ ಯಾವುದೇ ವಿಧವಾದಂಥ ಮನಸ್ಸಲ್ಲಿ ಅಳಕಿಟ್ಕೊಂಡಿದ್ದೀರಾ ಅದಕ್ಕೆ ಪ್ರಯತ್ನ ಪಟ್ಟು ಮಾಡಿಸಿದಾಗ, ಸರಿಯಾದ ಜ್ಯೋತಿಷಿಗಳನ್ನ ಸರಿಯಾದ ಪುರೋಹಿತರನ್ನ ಇಟ್ಕೊಂಡು ಅವ್ರ ಕೆಲಸಗಳು ಮಾಡಿಸಿದಾಗ ಖಂಡಿತ ಪರಿಹಾರ ಕೆಲಸ ಮಾಡೇ ಮಾಡುತ್ತೆ. ಅವ್ರಿಗೆ ಒಳ್ಳೇದು ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಈ ಹೋಮಗಳು ಮಾಡಿಸ್ತಾರಲ್ಲ ಎಲ್ಲ, ತುಂಬಾ ಜನ ಈಗ ಮನೆಗಳಲ್ಲಿ ಒಂದು ಶಾಂತಿಗೋಸ್ಕರ ಹೋಮ ಎಲ್ಲ ಮಾಡಿಸ್ತಾರೆ. ಹೌದು, ಅದು ಮಾಡಿಸೋದು ಎಷ್ಟು ಪವರ್ಫುಲ್ ಆಗಿರುತ್ತೆ, ಅದು ವರ್ಕೌಟ್ ಆಗುತ್ತಾ? ಅದು 100% ವರ್ಕೌಟ್ ಆಗುತ್ತೆ, ಗ್ಯಾರಂಟಿ. ಯಾವ ತರ ಪಾಸಿಟಿವ್ನೆಸ್ ಬರ್ಬೋದು ಅದರಲ್ಲಿ? ಈಗ ಹೋಮ ಮಾಡಿಸಿದಾಗ ಶಾಂತಿಗೋಸ್ಕರ ನಾವೇನು ಮಾಡ್ತೀವಿ, ಫಸ್ಟು ಒಂದು ಹೋಮ ಕುಂಡ ತರ್ತೀವಿ, ಇಲ್ಲ ಇಟ್ಗೆಯಲ್ಲಿ ರಚಿಸ್ತೀವಿ, ಇಲ್ಲ ಮೆಟಲ್ ದಾರ ತೊಗೊಂಬರ್ತೀವಿ, ಕೆಳಗಡೆ ಮರಳು ಇಲ್ಲ ಅಕ್ಕಿ ಹಿಟ್ಟು ಹಾಕಿ ಹೋಮಕ್ಕೆ ಅದರದ್ದೇ ಆದಂಥ ರಂಗೋಲಿಯನ್ನು ರಚಿಸಿ ಹೋಮವನ್ನು ಅಗ್ನಿ ಮುಖಾಂತರ ಪ್ರಾರಂಭ ಮಾಡ್ತೀವಿ. ಅಗ್ನಿ ಮುಖಾಂತರವೇ ಹೋಮ ಮಾಡತಕ್ಕಂಥದ್ದು. ಹೌದು, ಮಾಡತಕ್ಕಂಥದ್ದು ಹೋಮದಲ್ಲಿ ಎಷ್ಟು ಎಫೆಕ್ಟ್ ಇರುತ್ತೆ ಅಂತ ಕೇಳಿದ್ರಿ ನೀವು. ನೀವು ಅನುಭವ ಪಡಬಹುದು, ಬೇಕಾದ್ರೆ ಯು ಕ್ಯಾನ್ ಫೀಲ್ ಇಟ್. ಆ ಹೋಮ ನಡೆಯತಕ್ಕಂಥ ಜಾಗದಲ್ಲಿ ಕೂತ್ಕೊಂಡಿದ್ದಾಗ ಅಲ್ಲಿ ಯಾರು ಕರ್ತೃಗಳಿರ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅವರ ಸಂಬಂಧಿಕರು ಇರ್ತಾರೆ, ಅವರೆಲ್ಲ ಕೂತ್ಕೊಂಡಿದ್ದಾಗ ನೀವು ಹೋಮಕ್ಕೆ ಆಜ್ಯವನ್ನು ಅರ್ಪಿಸುವಾಗ, ಹೋಮಕ್ಕೆ ಬೇಕಾಗಿರ್ತಂಥ ಹೋಮ ಸಾಮಗ್ರಿಗಳನ್ನ ಅರ್ಪಿಸುವಾಗ ನಿಮ್ಮ ಮನಸ್ಸಿನ ಏನು ಬೇಡಿಕೆ ಇರುತ್ತೆ ನಿಮಗೆ, ಭಗವಂತ ನಂಗೆ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಕೊಡು ಅಂತ ಕೇಳ್ಕೊಂತೀರೋ, ಭಗವಂತ ನಂಗೆ ಐಶ್ವರ್ಯ ಕೊಡು ಅಂತ ಕೇಳ್ಕೊಂತೀರೋ, ಇಲ್ಲ ನನ್ನ ಮೊಮ್ಮಕ್ಕಳು ಚೆನ್ನಾಗಿರಲಪ್ಪ ಅಂತ ಕೇಳ್ಕೊಂತೀರೋ, ನನ್ನ ಮನೆ ಮೇಲೆ ಇನ್ನೊಂದು ಮನೆ ಕಟ್ಟಬೇಕು ಅಂತ ಕೇಳ್ಕೊಂತೀರೋ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹವ್ಯವಾಹನ ಅಂತ ಕರಿತೀವಿ. ಅಗ್ನಿದೇವ ಹವ್ಯವಾಹನನಾಗಿ
ಮೇಕೆ ರೂಪದಲ್ಲಿ ಅವನಿರತಕ್ಕಂಥದ್ದು ಮೇಕೆ ರೂಪ. ಮೇಕೆ ರೂಪದಲ್ಲಿ ನೀವು ಕೊಟ್ಟಂತ ಹವ್ಯಸ್ಸನ್ನ ತಗೊಂಡೋಗಿ ದೇವತೆಗಳು ತಲುಪಿಸ್ತಾನೆ. ಆ ದೇವತೆಗಳು ನಿಮ್ಗೆ ಅನುಗ್ರಹ ಮಾಡ್ತಾರೆ. ಇದು ಶಾಸ್ತ್ರಗಳಲ್ಲಿ ಹೇಳಿರತಕ್ಕಂಥದ್ದು, ವೇದಗಳಲ್ಲಿ ಇರತಕ್ಕಂಥದ್ದು. ಅದ್ರ ಪ್ರಭಾವ ನಿಮ್ಗೆ ಹೇಗಾಗತ್ತೆ ಅಂದ್ರೆ, ನೀವು ಅಲ್ಲಿ ಅದ್ ಆ ಮೇಕೆ ರೂಪ ಬಂದು ಹೋಗ್ಬೇಕಾದ್ರೆ ನೀವು ಫೋಟೋ ತಗೊಂಡಾಗ ಗೊತ್ತಾಗುತ್ತೆ ನಿಮ್ಗೆ. ಎಷ್ಟೋ ಹೋಮಗಳಲ್ಲಿ ತೆಗೆದಿರ್ತಕ್ಕಂಥ ಫೋಟೋಗಳಲ್ಲಿ ಮೇಕೆ ಮಕ್ಕದ ತರ ಕಾಣಿಸುತ್ತೆ ಬೆಂಕಿ. ಅದು ಒಂದು ಉದಾಹರಣೆ ನಿಮಗೆ. ಅದಾದಾಗ ನಿಮಗೆ ಎಫೆಕ್ಟ್ ಏನಾಗುತ್ತೆ ಅಂದ್ರೆ, ನಿಮ್ಮಲ್ಲಿ ಒಳಗಡೆ ಒಂದು ಅನುಭೂತಿ ಬರುತ್ತೆ. ಹೌದಪ್ಪ, ನಾವು ಮಾಡಿಸೋದು ಏನೋ ಮನಸ್ಸಿಗೆ ಸಮಾಧಾನ ಆಯಿತು. ಅವ್ರು ನಮಸ್ಕಾರ ಮಾಡ್ತಾರೆ ಗೊತ್ತಾ ನಿಮಗೆ? ಹೌದು. ಮಾಡಿಸಿದವರು ಆಚಾರ್ಯರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡುವಾಗ ಅವರ ಭಕ್ತಿ ಭಾವ ನೋಡಿ, ಅವರ ದೇಹದಲ್ಲಿ ಉಂಟಾಗತಕ್ಕಂಥ ವೈಬ್ರೇಷನ್ಸ್ ನೋಡಿ, ಆ ಸ್ಥಳದಲ್ಲಿ ಉತ್ಪತ್ತಿ ಆಗಿರತಕ್ಕಂಥ ವೈಬ್ರೇಷನ್ಸ್ ಅವರಲ್ಲಿ ಕಂಡು ಬರುತ್ತೆ. ದೇ ಫೀಲ್ ಇಟ್, ಅವ್ರಿಗೆ ಅನುಭವ ಆಗುತ್ತೆ. ಈ ಗೃಹಪ್ರವೇಶ ಟೈಮಲ್ಲಿ ಒಂದು ಹೊಸ ಮನೆ ಒಂದು ಪ್ರವೇಶ ಮಾಡಬೇಕಾದ್ರೆ ಫಸ್ಟು ಒಂದು ಹಸುನ ತಗೊಂಡ್ಬಂದು ಮನೆ ಒಳಗಡೆ ದಾಟಿಸ್ತಾರೆ. ಫಸ್ಟು ವಾಸ್ತುಗ್ನ ರಕ್ಷೋಗ್ನ ಹೋಮ ಅಂತ ಮಾಡ್ತಾರೆ. ಮುಂಚಿನ ಸಹ ರಾತ್ರಿ ಮಾಡ್ತಾರೆ ಅದನ್ನ. ಏಕೆಂದ್ರೆ ಕೆಲವು ಹೋಮಗಳನ್ನ ಬೆಳಗ್ಗೆ ಹೊತ್ತು ಮಾಡೋಂಗಿಲ್ಲ. ಈ ವಾಸ್ತುಗೆ ಸಂಬಂಧಪಟ್ಟಂತ ಹೋಮಗಳನ್ನ ಕೆಲವು ಹೋಮನ ರಾತ್ರಿನೇ ಮಾಡಬೇಕು. ರಾತ್ರಿ ಮಾಡಿಬಿಟ್ಟು ಮಾರನೇ ಸಹ ಬೆಳಗ್ಗೆ ಕನ್ನಡಿಯಲ್ಲಿ ಬಿಲ್ಡಿಂಗ್ ಅನ್ನು ತೋರಿಸಿ, ಆಮೇಲೆ ಹಸು ಪ್ರವೇಶವನ್ನು ಮಾಡಿಸಿ, ಆಮೇಲೆ ಮಂಗಳ ದ್ರವ್ಯಗಳು ದವಸ ಧಾನ್ಯಗಳ ಸಮೇತ ನಿಮ್ಮನ್ನ ಮನೆಯೊಳಗೆ ಬರಕ್ಕೆ ಪ್ರವೇಶ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೌದು. ಹಸುವನ್ನು ಬಿಡೋ ಉದ್ದೇಶ ಏನು ಅಂದರೆ, ಹಸು ನಮ್ಮ ಹಿಂದೂ ಧರ್ಮದಲ್ಲಾಗಲಿ ಹಿಂದೂಗಳಿಗೆಲ್ಲರಿಗೂ ಕಾಮಧೇನು ಅಂತ ಕರಿತೀವಿ. ನೀವು ಕೇಳಿದ್ದೆಲ್ಲವನ್ನೂ ಕೊಡ್ತಕ್ಕಂಥದ್ದು ಕಾಮಧೇನು. ಅಷ್ಟು ಪವಿತ್ರವಾದಂಥದ್ದು. ಅದು ಒಳಗಡೆ ಬಂದು ಹೊರಗಡೆ ಹೋದಾಗ ನಿಮ್ಮ ಮನೆಗೆ ಏನೇನು ನೆಗೆಟಿವ್ ಇತ್ತು, ಆ ಕೆಟ್ಟವಾಗ ಕೆಲಸಗಾರರು ಇರ್ತಾರೆ, ಕಟ್ಟಿರ್ತಾರೆ, ಇದು ಮಾಡಿರ್ತಾರೆ, ಅವ್ರು ಎಲ್ಲಿಂದನೂ ಬಂದಿರ್ತಾರೆ, ಏನೇನೋ ತಿಂದಿರ್ತಾರೆ, ಎಷ್ಟೋ ಜನ ಬಂದು ಹೋಗಿರ್ತಾರೆ, ಅವ್ರ ನೆಗೆಟಿವ್ ಎಲ್ಲ ಅಲ್ಲಿ ಬಂದಿರುತ್ತೆ. ಎಲ್ಲವೂ ಹೋಗಲಿ ಅಂತಲೇ ಹೋಮ ಹವನಗಳು ಮಾಡ್ತಕ್ಕಂಥದ್ದು, ಹಸುವಿನ ಪ್ರವೇಶ ಮಾಡ್ತಕ್ಕಂಥದ್ದು, ಎಲ್ಲವೂ ಪವಿತ್ರವಾಗಲಿ ಅಂತ. ಅದಕ್ಕೋಸ್ಕರ ಹಿಂದೆ ಗಂಜಲ ಹಾಕಿ ಸಗಣಿ ಹಾಕಿ ಮನೆಯೆಲ್ಲ ಸಾರಿಸೋರು. ಅವಾಗ ಇದ್ದಿದ್ದೆಲ್ಲ ಸಗಣಿ ಸಾರಿಸೋ ಮನೆಗಳೇನೆ. ಮನೆ ಮುಂದೆನೂ ಸಾರಿಸೋರು, ಮನೆ ಒಳಗಡೆನೂ ಸಾರಿಸೋರು. ಇವಾಗ ಅದಾದ್ಮೇಲೆ ಸಿಮೆಂಟ್ ಬಂತು, ರೆಡ್ ಆಕ್ಸೈಡ್ ಬಂತು, ಟೈಲ್ಸ್ ಬಂತು, ಕಲ್ಲು ಬಂತು, ಗ್ರಾನೈಟ್ ಬಂತು, ಏನೇನೋ ಬಂತು. ಇವಾಗೇನು ಸಾರಿಸೋಂಗಿಲ್ಲ, ಇದು ಮಾಡೋಂಗಿಲ್ಲ. ರಾಬರ್ಟ್ ಕೇಳ್ಬಿಟ್ರೆ ಅದೇ ಗುಡಿಸುತ್ತೆ, ಅದೇ ಸಾರಿಸುತ್ತೆ. ಹೌದೌದು. ಹಿಂದಿನ ಕಾಲದಲ್ಲೂ ಇವಾಗಿನ ನಡೀತಾ ಇರೋದು ಅಂದರೆ, ಮನುಷ್ಯ ಒಬ್ಬ ಕೈರೇಖೆ ನೋಡ್ಬಿಟ್ಟು ಶಾಸ್ತ್ರ ಹೇಳ್ತಾ ಇದ್ರು. ಹಳ್ಳಿಗಳ ಕಡೆ ಎಲ್ಲ ತುಂಬ ಕಡೆ ನೋಡ್ತಾ ಇದೀವಿ ನಾವು. ಆ್ಯಕ್ಚುಲಿ ಇವಾಗ ಅದನ್ನು ಏನು ಅಂದರೆ, ಆ ಕೈ ನೋಡ್ಬಿಟ್ಟು ಜಾತಕ ಹೇಳ್ತೀವಪ್ಪ, ಶಾಸ್ತ್ರ ಹೇಳ್ತೀವಪ್ಪ, ನಿಮ್ಮದು ಹಣೆ ಬರ ಹೇಳ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಅದು ಸತ್ಯಾಂಶ ಆಗಿರುತ್ತೆ. ಅದು ನಮ್ಮ ಎರಡು ಕೈಗಳು, ಎರಡು ಕಾಲುಗಳು, ಅದೇ ಇವೆಲ್ಲನೂ ಏನು ಕೈಲಿ ರೇಖೆಗಳಿರುತ್ತೆ ನೋಡಿ, ಬೇಕಾದ್ರೆ ಕಾಣಿಸ್ತೀಯ ರೇಖೆಗಳು. ಇವು ನಮ್ಮ ಹಣೆ ಬರಹವನ್ನು ಹೇಳುತ್ತೆ, ನಮ್ಮ ಭವಿಷ್ಯವನ್ನು ಹೇಳುತ್ತೆ. ಇದು ಆಯುಷ್ಯ ರೇಖೆ, ಇದು ಧನರೇಖೆ, ಇದು ವಿದ್ಯಾರೇಖೆ ಅಂತೆಲ್ಲ ಒಂದೊಂದು ರೇಖೆಗೆ ಒಂದೊಂದಿದೆ. ಅದರ ಆಧಾರದ ಮೇಲೆ ಹೇಳ್ತಾರೆ ನಿಮಗೆ ಭವಿಷ್ಯವನ್ನ. ಅದು ಸತ್ಯವ ಸುಳ್ಳ ಕಾಲ. ಯಾಕೆಂದ್ರೆ ಜಾತಕ ನೋಡಿ ಹೇಳೋದು ಎಷ್ಟು ಸತ್ಯವೋ, ಕೈ ನೋಡಿ ಹೇಳ್ತಕ್ಕಂಥದ್ದು ಅಷ್ಟೇ ಸತ್ಯ. ಇವೆಲ್ಲ ಜ್ಯೋತಿಷ್ಯ ಶಾಸ್ತ್ರದ ಅಂಗಗಳು ಅಷ್ಟೇ. ಸಾಮುದ್ರಿಕ ಶಾಸ್ತ್ರ ಅಂತ ಕರಿತೀವಿ ಅದಕ್ಕೆ. ಅದೇ ರೀತಿ ಅಂಗಶಾಸ್ತ್ರ ಇದೆ. ಯಾವ್ದಾರದ್ದು ವ್ಯಕ್ತಿ ಶಾಸ್ತ್ರ ಕೇಳಬೇಕು ಅಂತ ಬಂದಾಗ, ಅಥವಾ ಏನಾದ್ರು ಕೇಳಬೇಕು ಅಂತ ಬಂದಾಗ, ಅವ್ನು ಯಾವ ರೀತಿ ಬರ್ತಾ ಇದ್ದಾನೆ, ಕೈ ಬಿಸ್ಕೊಂಡ್ಬರ್ತಾ ಇದ್ದಾನ, ಕೈ ಕಟ್ಕೊಂಡ್ಬರ್ತಾ ಇದ್ದಾನ, ಕಿವಿ ಕೆರ್ಕೊಂಡ್ಬರ್ತಾ ಇದ್ದಾನ, ಏನು ಮಾಡ್ಕೊಂಡ್ಬರ್ತಾ ಇದ್ದಾನ ಅವನು, ಅವನ ಗಮನ ಯಾವ ಕಡೆ ಇದೆ ಅನ್ನೋದ್ರ ಮೇಲೆ ಎಲ್ಲಾದ್ರ ಮೇಲೂ ಅಂಗಶಾಸ್ತ್ರ ಇದಾಗುತ್ತೆ. ಅದೇ ರೀತಿ ಕಣ್ಣುಗಳ ದೃಷ್ಟಿಯನ್ನು ನೋಡಿ, ಕಣ್ಣುಗಳ ದೃಷ್ಟಿಯಲ್ಲಿ ಏನಿದೆ, ಕಣ್ಣಿನ ರೇಖೆಗಳೇನಿದೆ ಅದ್ರ ಮೇಲೆ ಹೇಳ್ತಾರೆ. ಚಶುಷ್ಮತಿ ವಿದ್ಯೆ ಅಂತ ಹೇಳ್ತಾರೆ. ಕೆಲವು ಕಡೆ ಏನೂ ಇರಲ್ಲ, ಅವ್ರ ಫೋಟೋನೂ ಇರಲ್ಲ, ಅವರೆಲ್ಲಿಂದನೋ ಮಾತಾಡ್ತಾರೆ. ಮಾತಾಡಿದಾಗ ಸ್ವರ ಜ್ಯೋತಿಷ್ಯ ಅಂತ ಕರೀತಾರೆ. ಅವರ ಸ್ವರದಿಂದ ಅವ್ರಿಗೇನು ತೊಂದರೆಯಲ್ಲಿದ್ದಾರೆ ಅಥವಾ ಅವ್ರಿಗೇನು ಬೇಕಾಗಿದೆ ಅಂತ ಕಂಡಿಡಿದು ಹೇಳ್ತಕ್ಕಂಥದ್ದು ಸ್ವರ ಜ್ಯೋತಿಷ್ಯ ಇದೆ. ಈ ಥರ ಹಲವಾರು ವಿಭಾಗಗಳಿವೆ ಜ್ಯೋತಿಷ್ಯದಲ್ಲಿ. ಈಗ ಗ್ರಹಗಳ ದೃಷ್ಟಿ ಮತ್ತು ಅದರಿಂದ ಬರೋ ಪರಿಣಾಮಗಳು. ಗ್ರಹಗಳ ದೃಷ್ಟಿ ಪ್ರತಿಯೊಬ್ಬರ ಮೇಲೂ ಇರುತ್ತೆ. ಏಕೆಂದರೆ ಎಲ್ಲ ಗ್ರಹಗಳ ದೃಷ್ಟಿನೂ ಒಂದೇ ಸರಿ ಎಲ್ಲರ ಮೇಲೂ ಇರಲ್ಲ. ಆಯಾ ಟೈಮ್ಗೆ ಆಯಾ ಗ್ರಹದ ದೃಷ್ಟಿ ಬರುತ್ತೆ. ಆಯಾ ದಶಾಭುಕ್ತಿಗಳು ಬಂದಾಗ, ಇದು ಬಂದಾಗ ಆ ದೃಷ್ಟಿಗಳಿರುತ್ತೆ. ಪಾರ್ಷಿಯಲ್ ಆಗಿ, ಭಾಗಶಃ ಎಲ್ಲ ಗ್ರಹಗಳ ದೃಷ್ಟಿನೂ ಆ ವ್ಯಕ್ತಿಯ ಇದ್ರ ಮೇಲೆ ಇರುತ್ತೆ, ಆಗುವಗಳು ಇರುತ್ತೆ. ಯಾವಾಗ ಅವನಿಗೆ ಪರಿಣಾಮಗಳು ಬೀರುತ್ತೆ, ಅದಕ್ಕೆ ಕೆಟ್ಟ ಪರಿಣಾಮ ಯಾವಾಗ ಆಗುತ್ತೆ, ಒಳ್ಳೆಯ ಪರಿಣಾಮ ಯಾವಾಗ ಆಗುತ್ತೆ ಅನ್ನೋದನ್ನ ಜಾತಕ ಪರಿಶೀಲನೆ ನಂತರವೇ ಹೇಳಬೇಕು. ಆ ಗ್ರಹಗಳು, ಕೆಲವು ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿದ್ದಾಗ ಅವನಿಗೆಲ್ಲ ಒಳ್ಳೇದಾಕೊಂಡ್ಬರುತ್ತೆ. ಅವನೇನು ಮಾಡಿದ್ರು ಹುಟ್ಟಿದೆಲ್ಲ ಚಿನ್ನ ಅಂತಾರೆ, ಆ ರೀತಿ ಆಗುತ್ತೆ. ಅವನ ಗ್ರಹಗತಿಗಳು ತುಂಬ ಕೆಳ ಲೆವೆಲ್ಗೆ ಬಂದಾಗ, ಅವನ ದಶಾಭುಕ್ತಿಗಳಲ್ಲಿ ಶೂನ್ಯ ಇದು ಇದ್ದಾಗ
ಅವನಿಗೆ ಒಂದು ಸ್ವಲ್ಪ ಸಂಕಟಗಳು, ನೋವುಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆವಾಗ ಅವನೇನು ಮಾಡ್ಕೊಬೇಕು, ಮುಂಚೆನೆ ಗೊತ್ತಿರುತ್ತೆ, ಜಾತಕಗಳು ಎಲ್ಲರ ಹತ್ರ ಇರುತ್ತೆ, ಅದ್ರಲ್ಲಿ ದಶಾಭುಕ್ತಿನೂ ಬರೆದಿರ್ತಾರೆ. ಇಂಥ ದಶಾಭುಕ್ತಿ ನಡೆಯುವಾಗ ಇಂಥ ಪರಿಹಾರ ಮಾಡ್ಕೊಳಪ್ಪ ಅಂತಲೂ ಸೂಚಿಸಿರ್ತಾರೆ. ಅದನ್ನ ಸಮಯಕ್ಕೆ ಸರಿಯಾಗಿ ಆ ಪರಿಹಾರ ಮಾಡಿಕೊಂಡ್ರೆ, ಇಲ್ಲ ಸಪೋಸ್ ಯಾವುದೋ ಅವ್ನು ಏನೋ ಬಾಧೆ ಇರುತ್ತೆ, ಕೆಲಸದಲ್ಲಿ ಕೆಲಸ ಸಿಗ್ತಿರಲ್ಲ, ಈಗಿನ ಯುವಕರು ಲೆಕ್ಕ ಹಾಕೊಂಡ್ರೆ ಕೆಲಸ ಸಿಗಲ್ಲ, ಓದಿರ್ತಾರೆ ಅಂತ ಅಂದಾಗ ಕೆಲಸಕ್ಕೆ ಅಧಿಪತಿ ಯಾರು, ಕೆಲಸ ಕೊಡೋನು ಯಾರು? ಶನಿ ಮಹಾತ್ಮ. ನಿಮ್ಮ ಧರ್ಮ ಕರ್ಮಗಳನ್ನು ನೋಡತಕ್ಕಂಥವನು ಶನಿ ಮಹಾತ್ಮನೇ, ನಿಮಗೆ ಕೆಲಸ ಕೊಡೋನು ಶನಿ ಮಹಾತ್ಮನೇ. ಶನಿ ಮಹಾತ್ಮ ನಿಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿದ್ದಾನೆ, ಹುಟ್ಟಿದಾಗ ಯಾವ ಸ್ಥಾನದಲ್ಲಿದ್ದ, ಇವಾಗ ಪ್ರೆಸೆಂಟ್ ಇವತ್ತಿನ ದಿವಸಕ್ಕೆ ಯಾವ ಸ್ಥಾನದಲ್ಲಿದ್ದಾನೆ, ಅದನ್ನ ನೋಡಿದಾಗ ನಿಮಗೆ ಕೆಲಸ ಸಿಗುತ್ತಾ ಇಲ್ವಾ, ಕೆಲಸ ಸಿಗೋದಕ್ಕೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಆ ಜಾತಕದಲ್ಲಿ ಕಂಡುಹಿಡಿಬೋದು, ಹಿಡ್ಬಿಟ್ಟು ಪರಿಹಾರ ಹೇಳ್ಬೋದು. ಅದು ಇಲ್ಲಪ್ಪ ಇವಾಗ ಸಪೋಸ್ ಡಿಸೆಂಬರು, ನಿಂಗೆ ಮಾರ್ಚ್ 7 ಕೆಲಸ ಸಿಗುತ್ತೆ ಅಂದರೆ ಅವ ಗ್ರಹ ಅಲ್ಲಿಂದ ಮೂವ್ ಆಗಿರುತ್ತೆ, ಅವನ ಜಾತಕದಿಂದ ಬೇರೆ ಸ್ಥಾನಕ್ಕೆ ಬಂದಿರುತ್ತೆ, ಆವಾಗ ನಿನಗೆ ಕೆಲಸ ಸಿಗುತ್ತಪ್ಪ, ಇನ್ನೊಂದು 3 ತಿಂಗಳಾದ್ಮೇಲೆ ಸಿಗುತ್ತೆ ಅಂತ ಹೇಳಿ ಕಳಿಸ್ಬೋದು, ತೊಂದರೆ ಇಲ್ಲ. ಕೆಲವರಿಗೆ ಹೇಳ್ತಾರೆ ಈ ಶನಿ ಕಾಟ ಇದೆ ಅಂತ ಹೇಳ್ತಾರೆ, ಅದಕ್ಕೆ ಪರಿಹಾರ ಮಾಡ್ಕೊಬೇಕು, ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಮತ್ತೆ ಅಲ್ಲಿ ಪರಿಹಾರ ಮಾಡಿಸ್ಕೊಬೇಕು ಅಂತೆಲ್ಲ ಹೇಳ್ತಾರಲ್ಲ, ಅದು ಶನಿ ಕಾಟವಲ್ಲ. ಶನಿ ಕಾಟ ಅನ್ನೋದೇ ತಪ್ಪು. ಶನಿ ತುಂಬ ಒಳ್ಳೆಯವನು, ಗುರುಗಿನ್ನ ಒಳ್ಳೆಯವನು. ಎಕ್ಸಾಂಪಲ್ ನಿಮಗೆ ಉದಾಹರಣೆ ಸಮೇತ ಹೇಳ್ತೀನಿ ಕೇಳಿ. ಗುರು ನಿಮ್ಗೇನಾದ್ರು ಕೊಟ್ಟರೆ ಬಲಗೈಲಿ ಕೊಡ್ತಾನೆ, ಎಡಗೈಲಿ ಕಿತ್ಕೊಂಡು ಹೊರಟೋಗ್ತಾನೆ. ಅವನ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲ ಹೊರಟೋಗುತ್ತೆ ನಿಮ್ಮದು. ನಿಮ್ಗೆ ಮೊದಲಿದ್ದಿದ್ರು ಸೇರಿಸಿ ಕಿತ್ಕೊಂಡು ಹೋಗ್ಬಿಡ್ತಾನೆ ಗುರು. ಪ್ರಪಂಚದಲ್ಲಿ ಆಕ್ಸಿಡೆಂಟ್ಗಳಾಗಬೇಕಾದ್ರೆ ಕಾರಣ ಶನಿ ಅಲ್ಲ, ರಾಹು ಕೇತುಗಳಲ್ಲ, ಗುರುವೇ ಕಾರಣ. ಗುರುವಿನ ದೋಷದಿಂದ ನಿಮ್ಗೆ ಆಕ್ಸಿಡೆಂಟ್ಗಳಾಗುತ್ತೆ, ಮನುಷ್ಯನ ಜೀವ ಹೋಗುತ್ತೆ. ಶನಿ ತುಂಬ ಒಳ್ಳೆಯವನು. ಅವ್ನು ಶನಿ ಕೊಟ್ಟ ಅಂದರೆ ಪರ್ಮನೆಂಟಾಗಿ ಲೈಫ್ ಟೈಮ್ ನಿಮಗೆ. ಶನಿ ದಶೆ ನಿಮಗೆ ಬಂದಾಗ ಅಥವಾ ಸಾಡೆ ಸಾತಿ ಬಂದಾಗ ನಿಮಗೆ ಮೊದಲು ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಒಂದು ಸ್ವಲ್ಪ ನೋವು, ಸಂಕಟಗಳು, ಬಾಧೆಗಳು ಉಂಟಾಗುತ್ತೆ. ಕಾರಣ ಏನಂದ್ರೆ ನೀವು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಪರಿಹಾರ ಆಗಬೇಕು. ಮೂಟೆ ಹೊತ್ಕೊಂಡಿದ್ದೀರಾ, ಮೂಟೆ ತೂಕ ಕಡಿಮೆ ಮಾಡಬೇಕು ದೇವರು, ಅದಕ್ಕೋಸ್ಕರ ನಿಮಗೆ ಬಾಧೆ ಕೊಡ್ತಾನೆ. ಫಸ್ಟ್ ಬಾಧೆ ಕೊಟ್ಟು ಆಮೇಲೆ ಸುಖ ಕೊಡ್ತಾನೆ. ಅದು ಪರ್ಮನೆಂಟ್ ಸುಖ, ನಿಮ್ಮ ಲೈಫ್ ಟೈಮ್ ಇರುತ್ತೆ. ಅದೇ ಫಸ್ಟ್ ನೀವು ಸುಖ ಬೇಕು ಅಂತ ಕೇಳಿ ಫಸ್ಟ್ ಸುಖ ಪಟ್ಟುಬಿಟ್ಟು ಆಮೇಲೆ ನೀವು ಕಷ್ಟಪಡ್ತೀನಿ ಅಂದರೆ ನಿಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಅದು ಶನಿಮಾತ್ಮನ ಆಟ, ಅವನ ಅನುಗ್ರಹ. ಈ ಗ್ರಹಗಳಲ್ಲೇ ಸೂರ್ಯನಿಗಿನ್ನ ಪ್ರಭಾವಶಾಲಿ ಹಾಗೂ ಮನುಷ್ಯನಿಗೆ ಸಪೋರ್ಟಿವ್, ಅಂದರೆ ಮನುಷ್ಯನ ಸತ್ಯ ಧರ್ಮದಲ್ಲಿ ನ್ಯಾಯವಾಗಿ ನಡ್ಕೊಂಡು ಹೋಗ್ತಿರ್ತಕ್ಕಂಥ ಮನುಷ್ಯನಿಗೆ ಶನಿ ಮಹಾತ್ಮ ಗುರು ಇದ್ದಂಗೆ, ದೇವರು. ಕೆಲವರಿಗೆ ಈಗ ಮದುವೆ ಆಗೋ ಟೈಮಲ್ಲಿ ಜಾತಕ ಎಲ್ಲ ನೋಡ್ತಾರೆ, ಆ ನೋಡೋ ಟೈಮಲ್ಲಿ ಹೇಳ್ತಾರೆ ಅವ್ರಿಗೆ ಕುಜು ದೋಷ ಇದೆ ಅಂತ ಹೇಳ್ತಾರೆ. ಕುಜು ದೋಷ ಅಂದರೆ ಏನು ಅಂದರೆ ಇವತ್ತು ತುಂಬ ಜನ ಅದನ್ನು ಹೇಳ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ಕುಜು ದೋಷ ಅಂದರೆ ಕುಜಗ್ರಹ, ಏನಿವಾಗ ನಾವು ಮಂಗಳ ಅಂತ ಕರಿತೀವಿ, ಕುಜ ಅಂತ ಕರಿತೀವಿ, ಅದು 12 ರಾಶಿಗಳು ಎಲ್ಲರೂ ಒಂದು ಕಡೆ ಇರಲೇಬೇಕು. ಅದಕ್ಕೆ ಹಿಂದೆ ಮುಂದೆ ರಾಹು ಕೇತುಗಳಲ್ಲಿ ಮಧ್ಯದಲ್ಲಿ ಬಂದಾಗ, ಸಪೋಸ್ ರಾಹು ಇಲ್ಲಿರ್ತಾನೆ, ಕೇತು ಇಲ್ಲಿರ್ತಾನೆ ಅಂದಾಗ ಈ ಕಡೆ ಬಂದರೆ ದೋಷ ಬರಲ್ಲ, ಈ ಕಡೆ ಬಲಗಡೆಗೆ ಬಂದಾಗ ದೋಷ ಬರುತ್ತೆ. ಅವಾಗ ಕುಜದೋಷ ಅಂತ ಕರೀತಾರೆ. ಅದು ಕುಜದೋಷದಲ್ಲೂ ಸಂಪೂರ್ಣವಾಗಿ ಕುಜದೋಷ ಇರಲ್ಲ ಯಾರಿಗೆ ಆದ್ರೂ. ಅದನ್ನು ಜಾತಕ ಪರಿಶೀಲನೆ ಮಾಡಿ ಯಾವ ನಕ್ಷತ್ರದ ಪಾದದಲ್ಲಿ ಎಷ್ಟು ಪರ್ಸೆಂಟೇಜು, ಎಷ್ಟು ಡಿಗ್ರಿಗಳಲ್ಲಿದೆ ಅಂತ ಯೋಚನೆ ಮಾಡಿ ಆ ಕುಜದೋಷವನ್ನು, ಮದುವೆ ಆಗೋ ಟೈಮ್ನಲ್ಲಿ ಕುಜದೋಷ ಅಂತ ಬಂದಾಗ ಹುಡುಗಿಗೆ ಇಬ್ಬರಿಗೂ ಕುಜದೋಷ ಇದ್ರೆ ಏನೂ ಬೇಕಾಗಿಲ್ಲ. ಹುಡುಗಿಗೆ ಒಬ್ಳಿಗಿದೆ, ಹುಡುಗಂಗಿಲ್ಲ ಅಂದಾಗ ಕುಜ ಪರಿಹಾರ, ದೋಷ ಪರಿಹಾರ ಇರುತ್ತೆ, ಅದನ್ನ ಮಾಡ್ಕೊಬೋದು. ದೋಷ ಪರಿಹಾರ ಮಾಡ್ಕೊಬೋದು. ಹುಡುಗಂಗೆ ಒಬ್ಬಂಗೆ ಇದೆ, ಹುಡುಗಿಗಿಲ್ಲ ಅಂದ್ರೂ ಮಾಡ್ಕೊಬೋದು. ಇಬ್ಬರಿಗೂ ಇದ್ರೆ ಏನು ಬೇಕಾಗಿಲ್ಲ. 1.5 kg ತೊಗರಿ ಬೇಳೆ, ಒಂದು ಬೆಲ್ದಚ್ಚು, 2 ಬಾಳೆಹಣ್ಣು, 2 ವಿಳ್ಯದೆಲೆ, ಅಡಿಕೆ, ಒಂದು 11 ರೂಪಾಯಿ ಕಾಯಿನು ತೊಗೊಂಡೋಗ್ಬಿಟ್ಟು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬಂದುಬಿಟ್ಟು ನಮಸ್ಕಾರ ಹಾಕೊಂಡು ಬಂದುಬಿಟ್ರೆ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಮುಗಿದೈತೆ ನಿಮ್ಮ ಕುಜ ದೋಷ ಪರಿಹಾರ. ಒಬ್ಬಂಗೆ ಇದೆ ಅಂದರೆ, ಇಬ್ಬರಿಗೂ ಇದೆ ಅಂದರೂ ಅಷ್ಟೇ, ಒಬ್ಬನಿಗೆ ಇದೆ ಅಂದರೂ ಅಷ್ಟೇ, ತೊಂದರೆ ಇಲ್ಲ. ವೆರಿ ಸಿಂಪಲ್ಲ. ಹೌದು, ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು. ಇದಕ್ಕೆ 1000 ರೂಪಾಯಿ ಖರ್ಚಾಗಲ್ಲ. ಕುಜನ ಮೇಲೆ ದೋಷ ಹೊರಿಸೋದು ತಪ್ಪು. ಈಗ ನಾಗದೋಷ ಅಂತೆಲ್ಲ ಹೇಳ್ತಾರಲ್ಲ, ಆವಿಂದಿದು ಅವ್ರಿಗೇನೋ ತುಂಬ ಕೆಡ್ತಾಗ್ತಾ ಇರುತ್ತೆ, ನಾಗದೋಷ ಪರಿಹಾರ ಮಾಡ್ಕೊಬೇಕು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲ್ಲ. ಅದು ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತಂದ್ರೆ, ನೀವು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಸರಿ. ನಾಗದೋಷ ಒಂದು ನಿಮ್ಮ ವಂಶದಲ್ಲಿ ನೀವಾಗಲಿ ಅಥವಾ ನಿಮ್ಮ ತಂದೆ, ಅವ್ರ ತಂದೆ ಆಗಲಿ,
ಹಾವನ್ನೇನಾದ್ರು ಹೊಡೆದಿದ್ರೆ ಹ್ಮ್ ಹಾವಿನ ಶಾಪ ಇರುತ್ತೆ, ಹ್ಮ್ ಅದು ನಾಗದೋಷವಾಗಿ ಕಾಡುತ್ತೆ. ಓಕೆ ಹಿರಿಯರಿಗೆ ಪಿತೃಗಳಿಗೆ ಯಾರಿಗಾದ್ರು ಹ್ಮ್ ಶ್ರಾದ್ದ ಕರ್ಮಗಳನ್ನ ಕರೆಕ್ಟಾಗಿ ಮಾಡಿರಲ್ಲ, ಹ್ಮ್ ಹ್ಮ್ ಅವಲ್ಲೂ ದೋಷ ಬರುತ್ತೆ. ಓಕೆ ಮದುವೆ ಸಂದರ್ಭಕ್ಕಿಂತ ನಿಮಗೆ ಮದುವೆ ಆಗಿರ್ತೀರಾ, ಮಕ್ಕಳಾಗಿರಲ್ಲ, ಹ್ಮ್ ಆ ಸಂದರ್ಭದಲ್ಲಿ ನಾಗದೋಷ ಇದೆಯಾ, ಹ್ಮ್ ಹ್ಮ್ ಪಿತೃ ದೋಷ ಏನಾದ್ರು ಇದೆಯಾ ನೋಡಿ ಅಂಥೇಳಿ ಆವಾಗ ಪ್ರಶ್ನೆ ಬರುತ್ತೆ. ಹ್ಮ್ ಹ್ಮ್ ಅವು ಬಂದಾಗ ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಘಾಟಿ ಸುಬ್ರಹ್ಮಣ್ಯ ಇದೆ, ಎಲ್ಲ ಹೋಗಿ ನಾಗ ಪ್ರತಿಷ್ಠೆ ಮಾಡಿ, ನಾಗಪೂಜೆ ಮಾಡಿ, ಆಶ್ಲೇಷ ಬಲಿ ಮಾಡಿ, ಹ್ಮ್ ಆ ಇಂಪ್ಯಾಕ್ಟ್ ಎಫೆಕ್ಟ್ ಅಂತ ಏನು ಕರಿತೀವಿ ಅದು ಎಷ್ಟು ಪರ್ಸೆಂಟೇಜ್ ಇದೆ ಹ್ಮ್ ಅನ್ನೋದ್ರ ಮೇಲೆ ನೀವೇನು ಮಾಡಿಸ್ಬೇಕು ಅಂತ ಹ್ಮ್ ಜ್ಯೋತಿಷಿಗಳು ಆಗಲಿ ಇವರಾಗಲಿ ನಿರ್ಧಾರ ಮಾಡ್ತಾರೆ. ನಿಮ್ಮ ಜಾತಕದಲ್ಲಿ ಗೊತ್ತಾಗುತ್ತದು ಹ್ಮ್ ಏನು ಮಾಡಿಸ್ಬೇಕು ಪರಿಹಾರ ಅನ್ನೋದನ್ನ. ಗುರುಜಿ, ಈಗ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಒಂದು ಮುಹೂರ್ತ ನೋಡ್ತೀವಿ ಅಂತ ಹೇಳ್ತೀವಿ. ನೀವು ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆ ಕೆಲಸ, ಮುಹೂರ್ತ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಟೈಮ್ ನೋಡಬೇಕು. ಯಾವುದಕ್ಕೋಸ್ಕರ ಮಾಡ್ತಿದ್ದೀರಾ? ಒಳ್ಳೆ ಕೆಲಸ ಅಂದರೆ ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀರಾ. ನಿಮ್ಮ ಮನೆಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ, ಹೌದು. ನಿಮ್ಮ ಮೊಮ್ಮಕ್ಕಳಿಗೆ, ನಿಮ್ಮ ವಂಶದವ್ರಿಗೆ ಹ್ಮ್ ಎಲ್ರಿಗೂ ಒಳ್ಳೇದಾಗಲಿ. ಹ್ಮ್ ಈ ಮನೆ ಗೃಹ ಪ್ರವೇಶ ಮಾಡ್ತೀರಾ, ಅದಕ್ಕೊಂದು ಮುಹೂರ್ತ ಬೇಕು ಅಂತ ಹೇಳಿದಾಗ ಆ ಒಳ್ಳೆ ಮುಹೂರ್ತ ಇಡಬೇಕು ಅಂತ ಹೇಳೋದು ಯಾವ ಉದ್ದೇಶದಿಂದ? ಹ್ಮ್ ಆ ಮನೆಗೆ ಹೋದವರು ಎಲ್ಲರೂ ಸಂತೋಷವಾಗಿರಲಿ, ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ ಅನ್ನೋ ಉದ್ದೇಶದಿಂದ ಹ್ಮ್ ಅಲ್ವಾ? ಅದರ ಅವಶ್ಯಕತೆ ಖಂಡಿತ ಇದೆ. ಅದು ಇಂಪಾರ್ಟೆನ್ಸ್ ಆಗಿರುತ್ತೆ ಅಂತ ಹೇಳ್ತೀರಾ. ಈಗ ಗ್ರಹಣ ಅಂತ ಹೇಳ್ತಾರಲ್ಲ, ಗ್ರಹಣ ಬಂದಾಗ ಯಾವ್ಯಾವ ರೀತಿ ಅನುಸರಿಸಬೇಕಾಗುತ್ತೆ? ಮನೆ ಒಂದೇನೋ ಒಂದು ಪೂಜೆ ಮಾಡಿಸ್ಬೇಕಾಗುತ್ತೋ, ಗ್ರಹಗತಿಗಳು ಮನೆಗಳಲ್ಲಿ ಆ ಥರ ಅದು ಅವತ್ತಿನ ದಿವಸ ಊಟ ಮಾಡಂಗಿರಲ್ಲ ಅಂತ ಹೇಳ್ತಾರಲ್ಲ, ಅದು ಗ್ರಹಣದ ಸಮಯದಲ್ಲಿ ನೀವು ಪೂಜೆಗಳು ಮಾಡಿಸೋದು ಏನು ಅಂತ ಅಷ್ಟು ಇದಲ್ಲ, ಶುಭಕರ ಅಲ್ಲ. ಅಲ್ಲಲ್ಲ, ಮುಗಿದ್ಮೇಲೆ, ಗ್ರಹಣ ಮುಗಿದ್ಮೇಲೆ ಗ್ರಹಣ ಮುಗಿದ ಮೇಲೆ ಅಂದರೆ ನೀವು ಯಾವ ಬೇಕಾದ್ರೂ ಮಾಡ್ಕೊಬೋದು. ಹ್ಮ್ ಗ್ರಹಣ ಸಮಯದಲ್ಲಿ ನಿಮಗೆ ಗ್ರಹಣ ಇರುತ್ತೆ, ಒಂದು ಶುಭ ಅಲ್ಲ. ಏಕೆಂದರೆ ಅದು ರಾಹುಗ್ರಸ್ತ ಕೇತುಗ್ರಸ್ತ ಅಂತ ಹೇಳ್ತಾರೆ. ಚಂದ್ರಗ್ರಹಣ ಇರ್ಬೋದು, ಸೂರ್ಯಗ್ರಹಣ ಇರ್ಬೋದು. ಹ್ಮ್ ರಾಹುಗ್ರಸ್ತ ಅಂತ ಹೇಳಿದಾಗ ರಾಹು ಸೂರ್ಯವನ್ನ ಕವರ್ ಮಾಡ್ಕೊಳ್ತಕ್ಕಂಥದ್ದು, ಕೇತುಗ್ರಸ್ತ ಅಂತ ಕೇತು ಸೂರ್ಯವನ್ನು ಕವರ್ ಮಾಡ್ಕೊಳ್ತದ್ದು, ಅಂದರೆ ಮರಿ ಮಾಡತಕ್ಕಂಥದ್ದು ಅಷ್ಟೇ. ಭೂಮಿಗೂ ಆ ಚಂದ್ರನಿಗೂ ಅಥವಾ ಸೂರ್ಯನಿಗೂ ಮಧ್ಯದಲ್ಲಿ ಬರತಕ್ಕಂಥದ್ದು ಎಕ್ಲಿಪ್ಸಸ್ ಅಷ್ಟೇ. ಅದು ಓಕೆ. ಅದು ಆ ಸಮಯದಲ್ಲಿ ಮಾತ್ರ ಏನಾಗುತ್ತೆ ಅಂತಂದರೆ ಕೆಲವರು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ಕೆಲವು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅದಕ್ಕೆ ಏನು ಹೇಳ್ತಾರೆ, ಗ್ರಹಣ ಸಮಯದಲ್ಲಿ ನೀವು ಆಹಾರವನ್ನು ಸೇವಿಸಬೇಡಿ, ಒಂದು 2 ಅವರ್ ಮುಂಚೆ ಹೊಟ್ಟೆಯಲ್ಲಿ ಬರೀ ಹೊಟ್ಟೆಯಲ್ಲಿ ಇರಲಿ. ಅಂದರೆ ಆ ಟೈಮಲ್ಲಿ ಏನೂ ಇರಬಾರ್ದು, ಹೊಟ್ಟೆಯಲ್ಲಿ ಜೀರ್ಣ ಆಗಿರಬೇಕು ಅಂತೇಳಿ. ಒಂದು ರಾತ್ರಿ 8 ಗಂಟೆಗೆ ಗ್ರಹಣ ಅಂತಂದಾಗ ಬೆಳಗ್ಗೆ ಸಾಯಂಕಾಲ 5 ಗಂಟೆಗೆ ನಿಮಗೆ ಲಾಸ್ಟ್ ಟೈಮ್ ಕೊಟ್ಟಿರ್ತಾರೆ ತಿನ್ನೋದಕ್ಕೆ. ವಯಸ್ಸಾದವರು, ರೋಗದಿಂದ ನರಳತಕ್ಕಂಥವರು, ಅನಾರೋಗ್ಯವಾಗಿರ್ತಕ್ಕಂಥವರು ಮಾತ್ರ ಒಂದು ಸ್ವಲ್ಪ 1 ಅವರ್ ಮುಂಚೆ ಸೇವಿಸ್ಲಿ, ಪರವಾಗಿಲ್ಲ. ಬಾಕಿದವರು ಯಾರು ಸೇವಿಸಬೇಡಿ ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ ಅದು ಜೀರ್ಣ ಆಗಲ್ಲ ಆ ಟೈಮ್ನಲ್ಲಿ. ಆ ಕಿರಣಗಳು ಏನು ಬರುತ್ತೆ ಗ್ರಹಣದ ಸಮಯದಲ್ಲಿ ಬರ್ತಕ್ಕಂಥ ಎಕ್ಸ್ರೇ ಕಿರಣಗಳಾಗಿರ್ಬೋದು, ಗ್ಯಾಮಾ ರೇಸ್ ಇರ್ಬೋದು, ಯಾವುದೇ ಇರ್ಬೋದು, ಅವುಗಳು ಜೀರ್ಣಶಕ್ತಿ, ಜೀರ್ಣಾಂಗಗಳ ಮೇಲೆ ಪರಿಣಾಮ ಬೀರುತ್ತೆ, ಜೀರ್ಣಕ್ರಿಯೆ ಆಗಲ್ಲ, ನಿಮ್ಮ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಉದ್ದೇಶದಿಂದ ಏನು ತಿನ್ನಬೇಡಿ, ಇದು ಮಾಡಬೇಡಿ ಅಂತ ಹೇಳ್ತಾರೆ. ಅವಾಗ ಆರೋಗ್ಯ ಮೇಲೆ ಅಷ್ಟು ಪರಿಣಾಮ ಬೀರುವಾಗ ಶುಭ ಕಾರ್ಯಗಳು ಮಾಡಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ. ಓಕೆ ಓಕೆ ಓಕೆ. ಜಾತಕ ದೋಷಗಳಿಗೆ ಪರಿಹಾರ ಏನಿರ್ಬೋದು? ಜಾತಕ ದೋಷಗಳಿಗೆ ಅವರದಲ್ಲಿ ಏನು ದೋಷ ಇದೆ ಅನ್ನೋದ್ರ ಮೇಲೆ ಪರಿಹಾರಗಳಿರುತ್ತೆ. ಇವಾಗ ಯಂತ್ರಗಳನ್ನು ಬರೆಸ್ಕೊಳ್ತಕ್ಕಂಥದ್ದು, ಅದೇ ಯಂತ್ರಗಳಲ್ಲಿ ಧಾರಣಾ ಯಂತ್ರ ಇರುತ್ತೆ, ಪೂಜಾ ಯಂತ್ರ ಇರುತ್ತೆ, ಅವುಗಳನ್ನ ಬರೆಸ್ಕೊಳ್ತಕ್ಕಂಥದ್ದು, ಹಾಗೂ ಹೋಮಗಳನ್ನ ಮಾಡಿಸ್ಕೊಳ್ತಕ್ಕಂಥದ್ದು, ಶಾಂತಿ ಹೋಮಗಳು, ನವಗ್ರಹ ಶಾಂತಿ ಹೋಮಗಳು. ನವಗ್ರಹಗಳಲ್ಲಿ ಯಾವ ಗ್ರಹದ ತೊಂದರೆ ಜಾಸ್ತಿ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಪರ್ಟಿಕ್ಯುಲರ್ ಇದು. ಇವಾಗ ಆರೋಗ್ಯದ ಸಮಸ್ಯೆ ಇದ್ದಾಗ ಮೃತ್ಯುಂಜಯ ಹೋಮ, ಈ ಥರ ಹಲವಾರು ಹೋಮ ಹವನಗಳನ್ನ ಮಾಡಿಸ್ಕೊಂಡು ಪರಿಹಾರಗಳನ್ನ ಮಾಡಿಸ್ಕೊಂಡು ಅವ್ರ ಪರಿಹಾರ ಕಂಡುಕೊಬೋದು. ಓಕೆ ಓಕೆ ಓಕೆ. ಅಂದರೆ ಪರಿಣಾಮ ಅದ್ರಂದ್ರೆ ಯಾವ ಥರ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದನ್ನ ನಾವು ಪೂಜೆ ಮಾಡಿಸ್ಬೇಕಾಗುತ್ತೆ. ಜಾತಕದಲ್ಲಿ ನೋಡಿದಾಗ ಅವ್ರಿಗೆ ತೊಂದರೆ ಇದ್ದಾಗ ಬಂದು ಅಲ್ಲಿ ಕೇಳಿದಾಗ ಏನಾಗುತ್ತೆ, ಜಾತಕ ತೊಗೊಂಬಂದು ತೋರಿಸಿದಾಗ ಜಾತಕದಲ್ಲಿ ನೋಡಿ ಯಾವ ಗ್ರಹದ ಪರಿಣಾಮ ಇದೆ, ಪ್ರಾಬ್ಲಮ್ ಇದೆ, ಏನಿದೆ, ಅವ್ರ ಜೀವಕ್ಕೆ ಏನು ತೊಂದರೆ ಇದೆಯಾ ಏನು ಅಂತ ನೋಡಿ ನಿರ್ಧಾರ ಮಾಡಿ ಅದಕ್ಕೆ ಬೇಕಾದಂಥ ಇದನ್ನ ಇದು ಮಾಡ್ತೀವಿ. ಈಗ ಎಸ್ಪೆಷಲಿ ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆಗಳು ಅಂತ ಅಂದಾಗ ಮೃತ್ಯುಂಜಯ ಜಪ ಮಾಡಿಸ್ತಾರೆ. 10,000 ಮೃತ್ಯುಂಜಯ ಜಪ, 5,000 ಮೃತ್ಯುಂಜಯ ಜಪ, ಡಿಪೆಂಡ್ಸ್ ಅಪಾನ್ ಅವ್ರ ಶಕ್ತಿ ಎಷ್ಟಿರುತ್ತೋ ಅಷ್ಟು, ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಮೃತ್ಯುಂಜಯ ಹೋಮ ಮಾಡಿಸ್ತಾರೆ. ಅದರಿಂದ ಅವ್ರ ಆರೋಗ್ಯ ಎಷ್ಟೋ ಇಂಪ್ರೂವ್ ಆಗಿರ್ತಕ್ಕಂಥದ್ದು, ಬದಲಾವಣೆಗಳು ಕಂಡಿರ್ತಕ್ಕಂಥದ್ದು ಬೇಕಾದಷ್ಟು ಜನ ಇದ್ದಾರೆ. ಈಗ ಒಂದು ಪ್ರಶ್ನೆ ಏನು ಅಂದರೆ ನಿಮ್ಗೆ ಕೇಳಬೇಕಾಗಿರೋದು ನಾನು, ಈಗ ಹೋಮ ಮಾಡಿಸ್ಬೇಕಾದ್ರೆ ನಾವು ಹೋಮ ಮಾಡ್ಸೋಕ್ಕೆ ನೀವೇ ಹೇಳ್ತೀರಾ ಅಂದ್ಕೊಳ್ಳಿ. ಈಗ ಅದು ಮಾಡಿಸ್ಬೇಕಾದ್ರೆ ನಾವು ಅದನ್ನು ಮಾಡಿಸೋದು ಒಳ್ಳೇದು ಅಂದರೆ ಮನೇಲಿ ಮಾಡಿಸ್ಬೋದಾ, ಇಲ್ಲ ನಾವು ದೇವಸ್ಥಾನದಲ್ಲಿ ಮಾಡಿಸ್ಬೇಕಾಗುತ್ತಾ, ಎಲ್ಲಿ ಮಾಡಿಸಿದ್ರೆ ಒಳ್ಳೇದಾಗುತ್ತದೆ? ಅದೇನಾಗುತ್ತೆ ಅಂತಂದರೆ ಹೇಳ್ತೀನಿ ಕೇಳಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು.
ಕೆಲವು ಹೋಮಗಳನ್ನ ನಿಮ್ಮ ಮನೇಲೇ ಮಾಡಿಸ್ಕೊಬೋದು. ಮನೇಲಿ ಅವಕಾಶ ಇದೆ, ವಿಶಾಲವಾಗಿ ಜಾಗ ಇದೆ, ತೊಂದರೆ ಇಲ್ಲ ಅಂತಂದಾಗ ಕೆಲವು ಹೋಮಗಳು ಮನೇಲಿ ಮಾಡಿಸ್ಕೊಬೋದು. ಕೆಲವು ಹೋಮಗಳನ್ನ ನೀವು ಮನೇಲಿ ಮಾಡ್ಸೋಕ್ಕಾಗಲ್ಲ, ನಾವು ಮಾಡಿಸಿ ಅಂತಲೂ ಹೇಳಲ್ಲ. ಅದಕ್ಕೆ ದೇವಸ್ಥಾನಗಳು ಹಾಗೂ ಬೇರೆ ಯಾವ್ದಾದ್ರು ಒಂದು ಹೋಮ ಮಾಡೋಕ್ಕೆ ಅವಕಾಶ ಇರತಕ್ಕಂಥ ಜಾಗಗಳು ಅಲ್ಲಿ ಮಾಡಿಸ್ಕೊಬೇಕಾಗಿ ಬರುತ್ತೆ. ಎಸ್ಪೆಷಲಿ ಇವಾಗ ದೋಷ ಪರಿಹಾರಾರ್ಥವಾಗಿ ಮಾಡತಕ್ಕಂಥ ಎಸ್ಪೆಷಲಿ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಯಾರೋ ತುಂಬ ಸೀರಿಯಸ್ ಆಗಿರ್ತಾರೆ, ಆಸ್ಪತ್ರೆಯಲ್ಲಿ ಇರ್ತಾರೆ, ಅವರು ಏನು ಅವ್ರ ಸ್ಥಿತಿ ಅಂತ ಗೊತ್ತಿರಲ್ಲ, ಸೊ ಅವ್ರು ಉಳ್ಕೊಂಡ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅಂತಹ ಸಮಯದಲ್ಲಿ ಮಾಡಿಸ್ತಕ್ಕಂಥ ಹೋಮಗಳು, ಕೆಲವು ಹೋಮಗಳು ಇದೆಲ್ಲನೂ ಕೆಲವು ನಿರ್ದಿಷ್ಟವಾದ ಹೋಮಗಳಿವೆ, ಅವುಗಳನ್ನ ಮನೆಯಿಂದ ಹೊರಗಡೆನೆ ಮಾಡಬೇಕು. ಎಕ್ಸಾಂಪಲ್ ಬೇಕು ಅಂದ್ರೆ ನಿಮಗೆ ಮೃತ್ಯುಂಜಯ ಹೋಮ. ಯಾವುದೇ ಮೃತ್ಯುಂಜಯ ಹೋಮ ಅಂದ್ರೆ ಏನಂತ ಬರುತ್ತೆ ಅದರಲ್ಲಿ? ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ ಮೋಕ್ಷಿ ಯಮಾಮೃತಾತ್ ಅನ್ನೋ ಮಂತ್ರವನ್ನು ಸಾಕಷ್ಟು ಸಾರಿ ಪುನರಾವರ್ತಿಸಿ, ಅದ್ರ ಜೊತೆಗೆ ಬೇರೆ ಉರುವಕ ಮಂತ್ರಗಳು ಅಂತೆಲ್ಲ ಹೇಳ್ತಾರೆ, ಆ ಮಂತ್ರಗಳನ್ನೆಲ್ಲ ಹೇಳಿ, ಅದ್ರ ಜೊತೆಗೆ ಶಾಂತಿ ಮಂತ್ರಗಳನ್ನ ಹೇಳಿ ಹೋಮವನ್ನು ಮಾಡ್ಕೊಳ್ತಾರೆ. ಅದಕ್ಕೆ ಆದಂಥ ಸಮ್ಮಿತ್ತು ಬೇರೆ ಬೇರೆ ಇದಿರುತ್ತೆ. ಒಂದೊಂದು ಹೋಮಕ್ಕೆ ಅದರದ್ದೇ ಆದಂಥ ಪ್ರತ್ಯೇಕವಾದಂಥ ಸಮ್ಮಿತಿಗಳು, ಅದಕ್ಕೆ ಸಾಮಗ್ರಿಗಳು ಬೇರೆ ಇರುತ್ತೆ. ಅಂದರೆ ತುಂಬ ಥರ ಹೋಮಗಳು ಬರ್ತವೆ, ಅದ್ರ ಪಾಸಿಟಿವ್ನೆಸ್ ಇರುತ್ತೆ ಅಂತ ಹೇಳ್ತೀರಾ ನೀವು? 100% ಪಾಸಿಟಿವ್. ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಮನುಷ್ಯನಿಗೆ ಹೋಮ ಮಾಡಿಸೋದ್ರಿಂದ? ಹೋಮ ಮಾಡಿಸೋದ್ರಿಂದ ಎಷ್ಟು ಇಂಪಾರ್ಟೆನ್ಸ್ ಅಂತಲ್ಲ, ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ಕೇಳಿ. ಎಷ್ಟು ಅನುಕೂಲ ಆಗುತ್ತೆ ಅಂತ ಕೇಳಿದಾಗ ಅವನ ಸಮಸ್ಯೆ ಏನೋ ಇರುತ್ತೆ. ಇವಾಗ ಅವ್ನು ತುಂಬ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾನೆ, ಅವನ ಆರೋಗ್ಯ ಇಂಪ್ರೂವ್ ಆಗುತ್ತಲ್ವಾ, ಅವನು ಉಳ್ಕೊಳ್ತಾನಲ್ವಾ. ಅದಕ್ಕಿನ್ನ ಏನು ಬೇಕು ನಮಗೆ? ಸಾಕಷ್ಟು ದುಡ್ಡು ಖರ್ಚು ಮಾಡಿದ್ರು ಡಾಕ್ಟ್ರುಗಳಿಗೆ ಗುಣವಾಗ್ತಿಲ್ಲ, ಏನು ಅಂತ ಗೊತ್ತಾಗ್ತಿಲ್ಲ. ಎಷ್ಟೋ ಜನಕ್ಕೆ ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ, ಏನು ಕಾಯಿಲೆ ಅಂತಾನೆ ಕಂಡಿಡಿಯೋಕ್ಕಾಗಿರಲ್ಲ, 1 ತಿಂಗಳಿಂದ ಹಾಸ್ಪಿಟಲಲ್ಲಿ ಇರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ, ಏನು ಕಾಯಿಲೆ ಅಂತ ಕಂಡಿಡಿಯೋಕ್ಕಾಗಿರಲ್ಲ. ನಾವು ನೋಡ್ತಾ ಇದೀವಪ್ಪ, ಏನು ಮಾಡೋದು ಗೊತ್ತಾಗ್ತಿಲ್ಲ, ದೇವ್ರಿಚ್ಛೆ ಅಂತಾರೆ, ಡಾಕ್ಟ್ರುಗಳು ದೇವ್ರಿಚ್ಛೆ ಅಂತಾರೆ. ಅಂಥವ್ರು ಎಷ್ಟೋ ಜನ ನೀವು ಮನೇಲಿ ಹೋಮಗಳು ಮಾಡಿಸ್ದಾಗ ಇದನ್ನ ಆರೋಗ್ಯವಾಗಿ ಹೊರಗಡೆ ಬಂದಿರತಕ್ಕಂಥ ಉದಾಹರಣೆಗಳು ಸಾಕಷ್ಟಿವೆ. ಓಕೆ 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 ಈ ಸೈಂಟಿಫಿಕ್ ಆಗಿ ಮತ್ತೆ ಜ್ಯೋತಿಷ್ಯಕ್ಕೂ ಏನಾದ್ರು ಸಂಬಂಧ ಇದೆಯಾ? ಜ್ಯೋತಿಷ್ಯ ಅಂದರೆ ನಥಿಂಗ್ ಬಟ್ ಸೈಂಟಿಫಿಕ್ ದಿಸ್ ಒನ್. ಈ ಅಕಲ್ಟ್ ಸೈನ್ಸ್ ಅಂತ ಕರಿತೀವಿ ಇದನ್ನ, ಜ್ಯೋತಿಷ್ಯವನ್ನ. ಅಂದ್ರೆ ಅದು ಹೇಗೆ ಅಂದರೆ ವಿಜ್ಞಾನದ ಆಧಾರದ ಮೇಲೇನೆ ಜ್ಯೋತಿಷ್ಯ ಇರತಕ್ಕಂಥದ್ದು. ಓಕೆ. ವಿಜ್ಞಾನಕ್ಕೆ ಏನು ಆಧಾರ? ಮೇನ್ ಆಧಾರ ಏನು ಹೇಳಿ ವಿಜ್ಞಾನಕ್ಕೆ? ಕ್ಯಾಲ್ಕುಲೇಷನ್ಸ್, ಮ್ಯಾಥಮೆಟಿಕ್ಸ್. ಜ್ಯೋತಿಷ್ಯಕ್ಕೆ ಏನು ಆಧಾರ? ಮ್ಯಾಥಮೆಟಿಕ್ಸ್. ಎರಡಕ್ಕೂ ಒಂದೇ ತಾನೇ. ಹೌದು ಸರ್, ಇಷ್ಟೊಂದು ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ತಮಗೂ ಧನ್ಯವಾದಗಳು, ಜಗತ್ತಿನ ಎಲ್ರಿಗೂ ಧನ್ಯವಾದಗಳು. ನಮ್ಮ ಪ್ರಿನ್ಸ್ ಸ್ಟುಡಿಯೋಸಿಗೆ ಬಂದು ಇಷ್ಟೊಂದು ವಿಷಯಗಳು ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.